ಮಾಡಿಕೊಂಡು ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನು ಹೇಳಿ, ಕರ್ಮಯೋಗದಿಂದ ಅಂತಃಕರಣ ಶುದ್ಧಿ, ಉಪಾಸನಾ ಯೋಗದಿಂದ ಅಂತಃಕರಣ ಏಕಾಗ್ರತೆ, ಇವನ್ನೆಲ್ಲ ಮಾಡ್ಕೊಂಡ ನಂತರ ಅಂತಃಕರಣ ಶುದ್ಧಿ ಆದ ನಂತರ ಮೇಕ್ಸ್ ಅಸ್ ಮ್ಯಾಚ್ಯೂರ್. ಆ ಒಂದು ಶಿಷ್ಯನ ಅಂತಃಕರಣವನ್ನ ಹಣ್ಣಾಗುವಿಕೆ ಅಂತಾರ. ಹೃದಯ ಅಥವಾ ಮನಸ್ಸು ಹಣ್ಣಾಗುವಿಕೆ ಯಾವಾಗ ಹಣ್ಣಾಗ್ತದ, ಸೊ ದ್ಯಾಟ್ ದ ಟೂ ಪವರ್ಫುಲ್ ಆಬ್ಸ್ಟಕಲ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಅವಾಗ ಅದ್ವೈತವನ್ನ ಹೇಳಕ್ ಮನಸ್ಸು ಮಾಡ್ತದ. ಅವಾಗ ಏನದ, ಇವ್ ಏನು ಅಡಚಣೆ ಆಗ್ಯಾವಲ್ಲ, ಈ ಅಡಚಣೆಗಳು ಸರ್ಕೋತಾವ. ಹಂಗಾರೆ ಯಾವ್ದ್ರಿ ಅವು ತೊಂದರೆಗಳು? ಒಂದೇದ್ದು ಯಾವುದು ಅಂತಂದ್ರೆ, ನಾವು ಏನು ವಿಚಾರ ಮಾಡ್ತೇವಿ ಸಾಮಾನ್ಯವಾಗಿ ಅಂದ್ರೆ ಜಗತ್ತು ಸತ್ಯವಾಗಿ ಅದ, ಹೊರಗದ. ಯಾಕಂದ್ರೆ ಅದು ನಮ್ಗೆ ಅನುಭವಕ್ಕೆ ಬರ್ತದ, ಅದು ವ್ಯವಹಾರ ಗಮ್ಯ ಅದ, ಮತ್ತ ಅದು ಉಪಯೋಗದ. ETU ಅದ. ಸ್ವಪ್ನ ಪ್ರಪಂಚ ಹೆಂಗದ ಹಂಗದ, ಇದು ಉಪಯೋಗ ಬರ್ತದ್ರಿ. ಅದಕ್ಕೆ ಯಾಕೆ ಸುಳ್ಳು ಅನ್ನಕ್ ಬರ್ತದ? The world is experienced, allows for a transaction, has utility. ETU ಅದ ಜಗತ್ನಾಗ, ನೋಡ್ಕೊಡ್ರಿ. Thus, taking the world to be real is a very powerful obstacle. ಈ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡು ಏನು ಹೋಗ್ತಾನ ಸಾಧಕ, ಅದೇ ದೊಡ್ಡ ಅಡಚಣೆ ಆಗ್ಯದ. ವೇದಾಂತ ಜ್ಞಾನ ಫಲ ಕೊಡಲಾರ್ದಕ್ಕ ಈ ಜಗತ್ ಸತ್ಯತ್ವ ಬುದ್ಧಿ ಒಂದು ದೊಡ್ಡ ಅಡಚಣೆ ಆಗ್ಯದ ಅಂತಾರ. Based on the dream example and learning to look at the dream from the viewpoint of the dream individual, it is seen that even though the dream has ETU, it is not real. ಸ್ವಪ್ನ ಅವಸ್ಥೆಯದ ವಿಚಾರ ಮಾಡಿದ್ರೆ, ಸ್ವಪ್ನದಲ್ಲಿ ETU ಅದ ಇಲ್ಲೋ ಅಂದ್ರೆ ಅದ ಅನುಭವಕ್ಕೆ ಬರ್ತದ, ವ್ಯವಹಾರ ಆಗ್ತದ, ಮತ್ತು ಉಪಯೋಗನೂ ಅದ. ಸ್ವಪ್ನದಾಗ ಖರೇನ ಅದ, ಜಾಗ್ರತ ಖರೇನ ಅದ. ಮತ್ ನೀನ್ಯಾಕೆ ಸುಳ್ಳನಾಗತ್ತೀರಿ ಅಂತಂದ್ರ, ಸ್ವಪ್ನವನ್ನ ಜಾಗ್ರತ ದೃಷ್ಟಿಯಿಂದ ನೋಡುವಂತಾರ. ಸ್ವಪ್ನ ಜಾಗ್ರತ ದೃಷ್ಟಿಯಿಂದ ನೋಡಿದ್ರೆ ಅದೇ ಸುಳ್ಳೈತಿ. ಹಂಗ ಈ ಜಾಗ್ರತನ್ನ ತುರಿಯನ ದೃಷ್ಟಿಯಿಂದ ನೋಡು, ಅಲ್ಲೈತಿ ಮಜಾ ಅಂತದ. ಅಲ್ಲದ ನೋಡಿ. ಈ ಜಾಗ್ರತನ್ನ ತುರಿಯನ ದೃಷ್ಟಿಯಿಂದ ನೋಡು, ಅವಾಗ ಇದು ಸುಳ್ಳು ಅನಿಸ್ತದ, ಅಲ್ಲಿ ಮಠ ಇದು ಖರೇನ ಅನಿಸ್ತದ. ಪ್ರಾಕ್ಟೀಸ್ ಮಾಡ್ರಿ ಇದನ್ನ ಅಂತಾರ. ಇದೇ ನಿಮಗೆ ಜ್ಞಾನ ಆಗ್ಲಿಕ್ಕೆ ವಿಚಾರ ಈ ರೀತಿ ಮಾಡ್ಬೇಕು. ಇಟ್ ಈಸ್ ನಾಟ್ ರಿಯಲ್. ಸ್ವಪ್ನ ಪ್ರಪಂಚ ಜಾಗೃತ ಪ್ರಪಂಚ ದೃಷ್ಟಿಯಿಂದ ಸತ್ಯ ಅಲ್ಲ. ಇಟ್ ಈಸ್ ಕಂಡೀಷನಲಿ ರಿಯಲ್. ಅದು ಸಾಪೇಕ್ಷಿಕ ಸತ್ಯದ, ಅಲ್ಲಷ್ಟ ಸತ್ಯದ. ಅದು ಸ್ವಪ್ನ ಪ್ರಪಂಚ ಸ್ವಪ್ನದಾಗ ಅಷ್ಟ ಖರೆ ಅದ. ಅಂಡ್ ದೇರ್ಫೋರ್ ಹ್ಯಾಸ್ ಎ ಟೆಂಪರರಿ ರಿಯಾಲಿಟಿ. ಆದ್ರಿಂದ ಅದು ತಾತ್ಪೂರ್ತಿಕ ಸತ್ಯದ, ಅದು ಪಾರಮಾರ್ಥಿಕ ಸತ್ಯ ಇಲ್ಲ, ಮಿಥ್ಯಾ ಅದ ಅಂತ. ಒಂದ್ ಅವಸ್ಥೆಯೊಳಗ ಸತ್ಯ ಇದ್ದು ಇನ್ನು 2 ಅವಸ್ಥೆಯೊಳಗೆ ಇಲ್ಲ ಅಂದ್ರೆ ಅದಕ್ಕೆ ಮಿಥ್ಯಾ ಅನ್ಬೇಕು. By repeatedly dwelling upon the dream, we have to realize that the world is also similar to dream. ಆ ಸ್ವಪ್ನದ ಉದಾಹರಣೆಯನ್ನ ನೋಡ್ಕೊಂಡು ನಾವು ಎಲ್ಲಿಗೆ ಬರ್ಬೇಕು ಅಂದ್ರೆ, ಈ ಜಾಗೃತ ಒಂದು ಸ್ವಪ್ನದ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನಾಟಬೇಕು. ಅದ್ರ ಮ್ಯಾಗ ನಿಧಿಧ್ಯಾಸನ ಮಾಡ್ಬೇಕು, ಅದನ್ನ ಗಟ್ಟಿ ಮಾಡ್ಬೇಕು. This assimilation is very important for getting out of the first obstacle. ಈ ರೀತಿಯಿಂದ ನಾವು ನಿಧಿಧ್ಯಾಸನ ಮಾಡೋದು ಅವಶ್ಯದ ನೋಡ್ರಿ. ಈ ಜಾಗೃತ ಪ್ರಪಂಚ ಇದು ಸುಳ್ಳಾಗಬೇಕಾದ್ರೆ ಈ ರೀತಿ ನಾವು ನಿಧಿಧ್ಯಾಸನವನ್ನ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಯಾವ ರೀತಿ ನಿಧಿಧ್ಯಾಸನ ಮಾಡ್ಬೇಕು? ಯಾರು ಹೇಳ್ತೀರಿ? ಶಿವಪುತ್ರಪ್ಪ ನೋಡ್ಕೊಂಡು ಈ ಜಾಗೃತ ಕೂಡ ಸ್ವಪ್ನದಂತೆ ಇದೆ ತಿಳಿದು ಬರ್ತದೆ ಅಂತ ಹೇಳ್ತಾರೆ. ಆ ರೀತಿ ನಿಧಿಧ್ಯಾಸನ ಮಾಡ್ಬೇಕು ಸರ್. ಯಾರು ಮಾಡ್ಬೇಕ್ರಿ? ನಾವು ಸಾಧಕರು ಮಾಡ್ಬೇಕು ಸರ್.
ಯಾರು ಈ ಜಾಗೃತ ಪ್ರಪಂಚ ಖರೆ ಅಂತ ಅಂದ್ರಲ್ಲ ಅವ್ರು ಮಾಡ್ಬೇಕು. ಹಾ ಜಾಗೃತ ಪ್ರಪಂಚ ಖರೆ ಅಂತ ಅನ್ನಕತ್ತಾರಲ್ಲ ಅವ್ರು ಮಾಡ್ಬೇಕು. ಅವಾಗ ಏನಾಗ್ತದ್ರಿ? ಬೇರೆಯವ್ರು ಹೇಳ್ರಿ ಯಾರು, ಅವಾಗ ಏನಾಗ್ತದ? ಜಾಗೃತ ಪ್ರಪಂಚ ಸುಳ್ಳಾಗಿ ತೋರ್ತದ್ರಿ. ಜಾಗೃತ ಪ್ರಪಂಚ ಸುಳ್ಳಾಗ್ತದೆ. ಅವಾಗ ಏನಾಗ್ತದ? ಒಂದೇ ಅಡಚಣೆ ಇಲ್ದಂಗ ಆಗ್ತದೆ. ಅದಕ್ ಬಿಟ್ಟು ಬಿಂದಿದ್ದ ಅರಿತೀನಿ ಅನ್ನೋ ಗೊತ್ತಾಗ್ಬಿಡ್ತೈತ್ರಿ. ಅದನ್ನ ನಿಧಿಧ್ಯಾಸನ ಮಾಡ್ಬೇಕು. ಯಾರ್ಯಾರು ಜಾಗೃತ ಪ್ರಪಂಚ ಇಲ್ರಿ, ರೂಪಾಯಿ ಸುಳ್ಳು ಇಲ್ರಿ, ಒಂದ್ 8ನೇ ಸುಳ್ಳು ಐತಂದ್ರ ಅವ್ರು 8ನೇ ನಿಧಿಧ್ಯಾಸನ ಮಾಡ್ಬೇಕು. ಕೊರತೆ ಐತಂತ ಲೆಕ್ಕ. ಹೌದ್ರಿ ನಮ್ಗೆ ರೂಪಾಯಿ ಪಕ್ಕಾಗೈತಿ ಅಂದ್ರೆ ಏನ್ ಅವಶ್ಯ ಇಲ್ಲ, ಮುಂದಿನ ಸಾಧನೆ ಹೇಳ್ತೀವಿ. ದ ಸೆಕೆಂಡ್ ಆಬ್ಸ್ಟಾಕಲ್ ಇಸ್ ಮೋರ್ ಪವರ್ಫುಲ್. 2ನೇದು ಅಡಚಣೆ ಯಾವ್ದಂದ್ರ ಅದು ಇದಕ್ಕಿಂತ ದೊಡ್ಡ ಅಡಚಣೆ ಅಂದ್ರೆ ಹೇಳಕತ್ತಿದ್ರು ನಿನ್ನೆ. that it is emotional centered. ಭಾವನೆ ಮ್ಯಾಗ ಅದು ನಿಂತೈತ್ ನೋಡ್ರಿ. 2ನೇದ್ದು ಭಾವನೆ. ಯದ್ಭಾವಂ ತದ್ಭವತಿ. ಭಾವನೆ ಮ್ಯಾಗ ನಿಂತೈತ್ ನೋಡ್ರಿ 2ನೇದ್ದು. ವಿ ವಾಂಟ್ ಟು ಹೋಲ್ಡ್ ಆನ್ ಟು ದ್ವೈತಂ ಫಾರ್ ಸಪೋರ್ಟ್. ನಮಗ ಹೇಳಾಕ್ ಬಂದೈತ್ರಿ, ಇರಾಕ್ ಬರಬಾರ್ದು ಅಂತೀವಿ ನೋಡ್ರಿ. 2ನೇದ್ದು ದ್ವೈತ ಅದ್ವೈತ ಹೇಳಾಕ್ ಚಂದ, ದ್ವೈತ ಇರಾಕ್ ಚಂದ್ರಿ ಅಂತಂದ್ರ ಏನ್ ಮಾಡ್ದಂಗಾತ? ಇನ್ನೂ ಇನ್ನ ಅರ್ಧ ನಿದ್ದೆ ಐತಿ ಅಂದಂಗ ಅಂತಾರ ಅವ್ರು. ಇನ್ನೂ ಪೂರಾ ಎಚ್ಚರಾಗಿಲ್ಲಪ್ಪ ಅಂದಂಗ ಅದು. 2ನೇ ಆಬ್ಸ್ಟಾಕಲ್ ಏನದ? ಭಾವನೆ. ಫಾರ್ ಇಮೋಷನಲ್ ಅಂಡ್ ಮಾರಲ್ ಸಪೋರ್ಟ್ ವಿ ವಾಂಟ್ ಟು ಹೋಲ್ಡ್ ಆನ್ ಟು ಸರ್ಟನ್ ಥಿಂಗ್ಸ್ ಅಂಡ್ ಪೀಪಲ್. ನನ್ನ ಭದ್ರತೆಗಾಗಿ ಕೆಲವೊಂದು ವಸ್ತುಗಳನ್ನ, ಕೆಲವು ಮನುಷ್ಯರ ಮ್ಯಾಗ ನಾನು ಅವಲಂಬಿತನ ಆಗ್ಬೇಕು ಅನಿಸ್ತದ ನನಗೆ. Our comfort is based on the assumption that certain people are around us. ನಮ್ದು ಯಾವಾಗ ನಮಗ ಆರಾಮ್ ಅನಿಸ್ತದ ಅಂದ್ರ ಸುತ್ತಮುತ್ತಲು ನಮ್ಮ ಮಂದಿ ಕಳ್ಬಳ್ಳಿ ಇದ್ದಾಗ ನಮ್ಗೆ ಆರಾಮ್ ಅನಿಸ್ತದ. ಅವ್ರ ಮ್ಯಾಗ ನಾವು ಅವಲಂಬಿತರಾಗೇವಿ. This is similar to a baby playing with happily when the mother is somewhere around. ಇದು ಹೆಂಗ ಅದ ಅಂದ್ರ, ಆ ಒಂದು ಮಗು ಅದ, ಅದು ಮಗು ಈಗ ತಾಯಿನ ಬಿಟ್ಟು ಆಡಾಕತ್ತದ, ಸಾಮಾನ್ ತಗೊಂಡು ಆಡ್ತಿರ್ತದ, ಅಗದಿ ಏನು ಉಲ್ಲಾಸಮಯವಾಗಿ ಆಡ್ತಿರ್ತದ. ಆದ್ರ ಒಂದ್ ಕಡೆಯಿಂದ ಹಣಿಕೆ ಹಾಕಿ ನೋಡ್ತಿರ್ತದ. ತಾಯಿ ಅದಾಳನ್ನ ಅಕ್ಕಿ ಅಲ್ಲಿ ಕಾಣ್ತಿರ್ಬೇಕ. ಅಕ್ಕಿ ಕಾಣ್ತಿರಾಗ ಅವಾಗ ಅಕ್ಕಿ ಕೂಡ ಮಾತಾಡ್ಕೊಂತ ಇಲ್ಲಿ ಬಾಳ ಖುಷಿಯಿಂದ ಇರ್ತೈತ್ ನೋಡ್ರಿ. ಇದು ಅಂದ್ರ ಆ ಕೂಸು ತಾಯಿನ ಅದು ಕಾಣ್ತಿರ್ಬೇಕಿ. ಆ ತಾಯಿ ಕಂಡಾಗ ಮಾತ್ರ ಅದು ಆನಂದ ಇರ್ತದ. ತಾಯಿನೂ ಬೇಕು, ಇದ್ದಾಗ ಅಡ್ಗಿ ಸಾಮಾನು ಬೇಕಂತ ನೋಡ್ರಿ. ತಾಯಿನ ನೋಡ್ಕೊಂತ ಅಡಿಗೆ ಸಾಮಾನ ಎಂಜಾಯ್ ಮಾಡ್ತದ. ಆ ಒಂದು ಭಾವನಾತ್ಮಕವಾಗಿ ಜಗತ್ತಿನ ಜನರಲ್ಲಿ, ಜಗತ್ತಿನ ಸಂಬಂಧಗಳಲ್ಲಿ ಅಥವಾ ಆ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತರಾಗಿವಿ ನೋಡ್ರಿ ನಾವು. ನನಗ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರ ನಾ ಸುಖದಿಂದ ಇರ್ತೇನಿ. ನನಗ ಗಂಡು ಮಕ್ಳು ಇದ್ರ ನನ್ನ ಹೊಟ್ಟೆ ಗಂಡು ಮಕ್ಳಿದ್ರ ನಾ ಸುಖದಿಂದ ಇರ್ತೇನಿ. ನನ್ನ ಹೆಸರಲ್ಲೇ ಒಂದಿಷ್ಟು ಹೊಲ ಇದ್ರ ನಾ ಸುಖದಿಂದ ಇರ್ತೇನಿ. ಇದು ಭಾವನಾತ್ಮಕವಾಗಿ ಸಂಬಂಧ ಬೆಳೆಸ್ಕೊಂಡಿವಿ ನೋಡ್ರಿ. ಇದನ್ನ ಕಳ್ಕೋಬೇಕಾಗ್ಯದ. 2ನೇದ್ದು ಇದೈತೇನ್ರಿ ಸಮಸ್ಯೆ ನಮಗ. ಆ ಕೂಶನಂಗ ನಾವು ಭದ್ರತೆಗಾಗಿ ಸ್ತ್ರೀ ಪುತ್ರ ಧನ ಕನಕಾದಿಗಳ ಮ್ಯಾಗ ಅವಲಂಬಿತರಾಗೇವೇನು? ಈಗ ಬರೋಕ್ಕಿಂತ ಪೂರ್ವದೊಳಗೆ ಇತ್ರಪ್ಪ ರೀ, ಈಗ ಉಳ್ದಿಲ್ರಿಪ್ಪ ರೀ. ಈಗ ಉಳ್ದಿಲ್ಲ. ಈಗ ಉಳ್ದಿಲ್ಲ ಅಂದ್ರೆ ಏನ್ ಸಾಧನೆ ಅವಶ್ಯ ಇಲ್ಲ, ದಾಟಿರಿ ಅಂತ ಲೆಕ್ಕ. ಇಲ್ರಿ ಇನ್ನೊಟ್ ಐತಿ. ವಿ ವಾಂಟ್ ಇಮೋಷನಲ್ ಸಪೋರ್ಟ್ ಇನ್ ದ ಫಾರ್ಮ್ ಆಫ್ ವರ್ಲ್ಡ್ಲಿ ರಿಲೇಶನ್ಶಿಪ್ ಅಂಡ್ ರಿಲಿಜಿಯಸ್ ರಿಲೇಶನ್ಶಿಪ್. ಜಗತ್ತಿನ ಸಂಬಂಧಗಳು ನನಗಿದ್ರ ನಂಗೆ ಸಮಾಧಾನ ಆಗ್ತದ. ಅಥವಾ ಧಾರ್ಮಿಕ ಸಮಾಧಾನಗಳು, ನಂದು ಏನೋ ಒಂದು ಮಾಡ್ಕೊಂಡ್ ಬಂದೇನಿ, ದಿವಸ ಪೂಜೆ ಮಾಡಿದ್ರೆ ಸಮಾಧಾನ, ದಿವಸ 1-2 ಗುಡಿ ಅಡ್ಡಾಡಿರೋ ಸಮಾಧಾನ. ಇಲ್ಲಾಂದ್ರೆ ಸೋಮವಾರ ದಿವಸ 1 ಗುಡಿ, ಮಂಗಳವಾರ ದಿವಸ 1 ಗುಡಿ, ಬುಧವಾರ ಹಂಗ್ ಮಾಡ್ಕೊಂಡ್ಬಿಟ್ಟಾರ್ರಿ ಕೆಲವು ಮಂದಿ. ಧಾರ್ಮಿಕ ಜೀವನ ಅಂತ ಮುಂಜಾನೆ ಇದು ಸೋಮವಾರ ಇದ್ರೆ 1 ಗುಡಿ, ಈಶ್ವರನ ಗುಡಿ, ಮಂಗಳವಾರ ದೇವಿ ಗುಡಿ, ಹಿಂಗ ಒಂದೊಂದ್ ದಿವ್ಸಕ್ಕೆ ಒಂದೊಂದ್ ವಾರ, ಒಂದೊಂದ್ ದಿವ್ಸಕ್ಕೆ ಒಂದೊಂದ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಮಾಧಾನ ಆಕೈತಿ ಅನ್ನೋರು. ದೇವ್ರ ಮ್ಯಾಗಾರ ಅವಲಂಬನ ಆಗ್ಲಿ, ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತರಾಗ್ಲಿ ಇದ್ವಿ ಅಂದ್ರ, ವಿಚ್ ಈಸ್ ಎ ಸೀಕ್ರೆಟ್ ರಿಲೇಶನ್ಶಿಪ್ ವಿತ್ ಅನ್ ಎಕ್ಸ್ಟರ್ನಲ್ ಗಾಡ್. ಇದು ಏನೋ ಸಂಬಂಧ ಪವಿತ್ರವಾದದ್ದೈತಿ. ನಾವ್ ಅದ್ರ ಬಗ್ಗೆ 2 ಮಾತಿಲ್ಲ. ಚಲೋ, ಏನ್ ಕೆಟ್ಟನಲ್ಲ, ಐತೇನು.
ಇದ್ರಂದ್ರ ಭಾವನಾತ್ಮಕವಾಗಿ ಇನ್ನೂ ನಮಗ ಅದ್ರ ಮ್ಯಾಗ ವಸ್ತುಗಳ ಮ್ಯಾಗ ಅವಲಂಬಿತರಿದ್ದೇವೆ ಅಂದ್ರ ಇನ್ನೂ ಸ್ವಲ್ಪ ತ್ರಾಸ ಆಗ್ತದೆ. Thus Dvaitam seems to give support and we have a strong attachment to the Dvaitam. Religious attachment is often more powerful than even worldly attachment. ಇಲ್ರಿ ನನಗೆ ವಿಷಯ ವಸ್ತುಗಳ ಮ್ಯಾಗ ನಾನು ಅಷ್ಟೊಂದು ಅವಲಂಬಿತ ಇಲ್ಲ, ಸ್ವಲ್ಪ ದೇವ್ರ ಗುಡಿಗೆ ಹೋದ್ರೆ ಸಮಾಧಾನ ಆಕೈತಿ ಅನ್ನೋರಿದ್ರ ಇನ್ನೂ ಭಾವನಾತ್ಮಕವಾಗಿ ಯಾವುದೋ ಒಂದು ವಿಷಯ ವಸ್ತು ಮ್ಯಾಗ ನಮ್ದು ಅವಲಂಬಿತ. ಅದು ದೇವರ ಇದ್ರು ಕೂಡ ಆ ದೇವ್ರ ಹೆಂಗದ ಅಂದ್ರ ನನಗಿಂತ ಬೇರೆ ದೇವ್ರ ಮ್ಯಾಗ ಅವಲಂಬಿತನ ಆಗಿದಿ ಅಂದ್ರ ಅದು ಇನ್ನೂ ನಿನಗೆ ತ್ರಾಸ ಕೊಡ್ತದ ಒಮ್ಮಿಂದೊಮ್ಮೆ. Gaudapada is knocking off all kinds of duality, both similar, secular and sacred, through his powerful logic. ಹಿಂಗ ನಮ್ಮ ಗೌಡಪಾದರು ಏನ್ ಮಾಡಕತ್ತಾರ ಅಂದ್ರ ಒಳಗಿನ ಬೀಜ ಸಮೇತ ದೋಷವನ್ನ ಕಳಿಲಿಕ್ಕೆ ಪ್ರಯತ್ನ ಮಾಡಕತ್ತಾರ. ಬೀಜ ಇತ್ತಂದ್ರೆ ಮತ್ತೆ ಹುಡುಗೋತದ ಅದು, ಆ ಬೀಜನೂ ಇಲ್ದಂಗ ಮಾಡ್ಬೇಕು ಅಂತ ಕೊಂಡು ಭಾವನಾತ್ಮಕವಾದಂತಹ ಆ ಸ್ತರಕ್ಕೆ ಹೋಗ್ಯಾರೀಗ. ಆ ಲೆವೆಲ್ಗೆ ಹೋಗಿ ಅದನ್ನು ಕಿತ್ತು ಒಗಿಬೇಕು. ಒಳಗಿನ ಭಾವನಾತ್ಮಕವಾಗಿ ಅವಲಂಬಿತರಾಗುವಂತಹದ್ದು ಇರಬಾರ್ದು. The logic may be intellectually convincing, but emotionally it is very difficult to give up the attachment. ಇದೇನೋ ಹೇಳಾಕ ಬಹಳ ಹಗರ ಅನ್ನಿಸ್ತದ, ಆದ್ರೆ ಭಾವನಾತ್ಮಕವಾಗಿ ಅದರಾಗ ಧಾರ್ಮಿಕವಾದಂತಹ ಭಾವನೆಗಳಿಂದ ಬಿಟ್ಟು ನಾನು ಇರುವುದು ಅಂತಂದ್ರೆ ಬಹಳ ಕಠಿಣ ಆಗ್ತದೆ. Thus ಅದ್ವೈತಂ is frightening. ಆದ್ದರಿಂದ ಅದ್ವೈತ ಒಂದು ಸ್ವಲ್ಪ ಭಯಂಕರವಾದ ಭಯಕ್ಕೆ ಕಾರಣ ಆಗ್ತದೆ, ಹೆದರಿಸ್ತದ ಅಂತಾರು. In many religion, moksha is presented in a dualistic term in which God-devotee relation duality is maintained. ಆದ್ದರಿಂದ ಅನೇಕ ಮತಗಳಲ್ಲಿ ಈ ದೇವರು ಮತ್ತು ದೇವರು ಅವ ಕರ್ಮಫಲ ದಾತ, ನಾನು ಕರ್ಮ ಮಾಡಾಮ, ಅವನ ಈ ದ್ವೈತ ಭಾವನೆ ಏನದ ಅದು ಉಪಾಸ್ಯ, ನಾನು ಉಪಾಸಕ. ಅವ ದೇವರು, ನಾನು ಉಪಾಸಕ ಅನ್ನುವಂತ ಭಾವನೆ ಏನದ ಅದನ್ನ ಅಲ್ಲಿಗೆ ಬಂದು ಅದನ್ನ ಹಂಗೆ ಬಿಟ್ಬಿಟ್ಟಾರ. ಯಾಕೆ ಅದನ್ನ ಅವರು ಆ ಭಾವನೆಯನ್ನು ಅಟ್ಯಾಕ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಬಹಳ ಮಂದಿ ಅದಕ್ಕೆ ಹೆದರ್ತಾರೆ. ಅದು ಇಲ್ಲ ಅಂದ್ರೆ ನಂದು ಅಸ್ತಿತ್ವನ ಹೋತೋ ಏನೋ ಅನ್ನುವಂಗ ಆಗ್ತದ್ರೆ, ತಳಮಳ ಚಾಲು ಆಗ್ತದೆ. ಅದಕ್ಕ ಅವ್ರು ಏನ್ ಮಾಡ್ಯಾರ, ಇರ್ಲಿ ಬಿಡಪ್ಪ ಯಾಕೆ ಮಾಡ್ಕೊಂಡು ಅದರಿಂದ ಏನ್ ಅಪಾಯ ಐತಿ ಅಂತ ಬಿಟ್ಟಾರ ಅವರು. ಆದ್ರೆ ಅಪಾಯ ಐತಿ ಅದನ್ನ ಹೇಳ್ತಾರ, ಅದನ್ನು ಬೇಡ ನಮ್ಗಂತಾರ. ದಟ್ ಈಸ್ ಮೋಕ್ಷ ಈಸ್ ಅ ಕಂಡೀಷನ್ ಇನ್ ವಿಚ್ the devotee lives with God happily for a long time. ಆ ದೇವರ ಹತ್ರ ಇವ ದ್ವೈತ ಭಕ್ತಿ ಮಾಡಿಕೊಂಡು ಬಹಳ ದಿನ ಸುಖದಿಂದ ಇರ್ಲಿಕ್ಕೆ ಮನಸ್ಸು ಮಾಡ್ತಾನೆ. ಆದ್ರೆ ಆ ಹೊರಗಿನ ಸಪೋರ್ಟ್, ದೇವ್ರು ಕೂಡ ಆದ್ರೂ ಸಪೋರ್ಟ್ ಬೇಡ ಅನ್ನುವಂಥವ್ರು ಬಹಳ ಕಡಿಮೆ. ಕನ್ಸಿಡರಿಂಗ್ ದ್ಯಾಟ್ ಗೌಡಪಾದ ನೆಗೆಟ್ಸ್ ದಿಸ್ ಆಲ್ಸೋ. ಇದು ನಿನಗೆ ಒಮ್ಮೆ ಅದು ಬೀಜ ಒಳಗಿತ್ತಂದ್ರೆ ಅದು ಮೊಳಕೆ ಒಡೆದು ಮತ್ತೆ ದ್ವೈತವನ್ನ ನಿನಗೆ ತಂದ ನಿನಗೆ ಎಲ್ಲೇ ಬೇಕಲ್ಲಿ ಕರ್ಕೊಂಡು ಹೋಗಿ ನಿನಗೆ ಏನ್ ಮಾಡಬಾರ್ದು ಎಲ್ಲ ಮಾಡ್ತದಪ್ಪ, ಅದು ಇರಬಾರ್ದು ಅಂತ ತಿಳ್ಕೊಂಡು ಗೌಡಪಾದರು ಅದನ್ನು ತೆಗೆದು ಹಾಕು ಅನ್ನಕ ಅವ್ರು ಹೇಳಾಕತ್ತಾರ. ಸಮ್ ಪೀಪಲ್ ಕಾಲ್ ಹಿಮ್ ಅನ್ ಅಥಿಸ್ಟ್ ಬುದ್ಧಿಸ್ಟ್ ಇನ್ ವೇದಾಂತಿಕ್ ಡಿಸ್ಗೈಸ್. ಕೆಲವು ಮಂದಿ ಗೌಡಪಾದರಿಗೆ ಟೀಕಾ ಮಾಡ್ತಾರೆ. ಇವ ವೇದಾಂತದ ಅಂಗಿ ಹಾಕೊಂಡು ಡ್ರೆಸ್ ಮಾಡ್ಕೊಂಡು ಇವ ಬೌದ್ಧ ಧರ್ಮವನ್ನ ಹೇಳಾಕತ್ತಾನ. ಯಾರು? ಗೌಡಪಾದರು ಪ್ರಚಂಡ ಬೌದ್ಧರು. ಅವರು ವೇದಾಂತಿಗಳು ಅಲ್ಲ. ಆ ವೇದಾಂತಿಗಳ ಗತೆ ವೇಷಭೂಷಣ ಮಾಡ್ಕೊಂಡು ಬಂದು ಅವರು ಆ ಶೂನ್ಯವಾದ ಅದನ್ನ ಹೇಳಾಕತ್ತಾರ ಅಂತ ತಿಳ್ಕೊಂಡು ಅವ್ರ ಮ್ಯಾಗ ಟೀಕಾ ಮಾಡ್ತಾರಂತ ನೋಡ್ರಿ. ಹೆಂಗದ ನೋಡ್ರಿ, ಚಲೋದ್ ಹೇಳಕ್ ಹೋದ್ರ ಹಿಂಗಾಗ್ತದ. When the fear of Dvaitam comes, how should it be handled? ಅದ್ವೈತದ ಹೆದರಿಕೆ ನಮಗೆ ಬಂತಂದ್ರ ಅದನ್ನ ಹೆಂಗ ನಾವು ಅದನ್ನ ಮೊಟಕುಗೊಳಿಸ್ಬೇಕು, ಆ ಹೆದರಿಕೆಯಿಂದ ನಾವು ಹೆಂಗ ಮುಕ್ತರಾಗಬೇಕು. ಸ್ಪಿರಿಚುವಲ್ ಪ್ರೋಗ್ರೆಸ್ ಈಸ್ ವರ್ಲ್ಡ್ ಡಿಪೆಂಡೆನ್ಸ್ ಟು ಗಾಡ್ ಡಿಪೆಂಡೆನ್ಸ್ ಅಂಡ್ ಫೈನಲಿ ಟು ಸೆಲ್ಫ್ ಡಿಪೆಂಡೆನ್ಸ್. ಅದಕ್ಕಂತಾರ ಗೌಡಪಾದಾಚಾರ್ಯರು, ಸಾಧನೆ ಏನದಲ್ಪ, ಶ್ರವಣ ಮನನ ನಿಧ್ಯಾಸನ ಸಾಧನೆ ಏನ್ ಮಾಡಕ್ ಬಂದಿಯಲ್ಲ, ಆಧ್ಯಾತ್ಮಿಕ ಸಾಧನೆ ಅಂತಿರಲ್ಲ, ಇದು 2 ಹಂತದ. ಮೊದಲ ಜಗತ್ತಿನ ಮ್ಯಾಗಿನ ಅವಲಂಬಿತನಾಗುವುದು ಬಿಟ್ಟು ದೇವ್ರ ಮ್ಯಾಗ ಅವಲಂಬಿತನಾಗುವುದು ಮೊದಲನೇ ಹಂತ. 2ನೇದು ದೇವ್ರ ಮ್ಯಾಗ ಅವಲಂಬಿತನು ತೆಗೆದು ತನ್ನ ಆತ್ಮನ ಮ್ಯಾಗ ಆತ್ಮನಿರ್ಭರತ ಅಂತಾರಲ್ಲ ಅದ್ರ ಮ್ಯಾಗ ಅವಲಂಬಿತನಾಗಿರುವುದು. ಅಲ್ಲಿಗೆ ಸಾಧನೆ ಪೂರ್ಣ ಆಗ್ತದೆ. Self-dependence means the self has to be transformed.
ಆತ್ಮನ ಮೇಲೆ ಅವಲಂಬಿತರಾಗುವುದಂದ್ರೆ ಏನು? ನನ್ನ ಆತ್ಮನೇ ದೇವರು ಅಂತ ತಿಳ್ಕೋಬೇಕು. It doesn't refer to Jivatma because Jivatma is dependable, is undependable. ಜೀವಾತ್ಮ ಮ್ಯಾಗ ಅವಲಂಬಿತರಲ್ಲದು. ಜೀವಾತ್ಮ ಇದು ಏನದ? ಸ್ವತಂತ್ರದ ಅದು. When one comes to self-dependence, the self is understood to be not the Jivatma but Atma. ಯಾವಾಗ ಆತ್ಮಜ್ಞಾನಕ್ಕೆ ವಿಷಯ ಬರ್ತದೆ ಅವಾಗ ಜೀವಾತ್ಮನ ವಿಷಯ ಎಲ್ಲ ಬರುವುದಿಲ್ಲ, ಆತ್ಮನ ಅನ್ಬೇಕಾಗ್ತದೆ. When I have woken up to the waker's true nature, which is Paramatma, Advaitam is no more fearful but Ananda. ಯಾವಾಗ ಒಬ್ಬ ನಾನು ಸ್ವರೂಪಕ್ಕೆ ಎದ್ದೆ ಅಂದ್ರ, ತುರಿಯನಲ್ಲಿ ನನ್ನ 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 ಹೋಗಿ ನೆಲೆ ನಿಂತ್ಕೊಂಡೆ ಅಂತಂದ್ರ ಅವಾಗ ಏನಾಗ್ತದ? ನಾನು ಜೀವಾಗಿ ಉಳಿದಿಲ್ಲ, ನಾನು ಪರಮಾತ್ಮನ ಆಗ್ತೇನಿ. ಅವಾಗ ಅದ್ವೈತ ನನಗೆ ಹೆದರಿಸುವುದಿಲ್ಲ, ಅದ್ವೈತ ನನಗೆ ದುಃಖಕ್ಕೆ ಕಾರಣ ಆಗುದಿಲ್ಲ. ಅವಾಗ ಅದ್ವೈತ, ಅದೇ ಅದ್ವೈತ ನನಗೆ ಸುಖಕ್ಕೆ ಕಾರಣ ಆಗ್ಯದ. ಐ ಡು ನಾಟ್ ನೀಡ್ ಎನಿ ಸಪೋರ್ಟ್. ಈಗ ನನಗೆ ಯಾವುದು ಬೇಡ, ಕ್ಲಚಸ್ ಬೇಡ, ಯಾರ ಮ್ಯಾಗನು ಅವಲಂಬಿತರಾಗುದು ಬೇಡ, ವಿಷಯ ವಸ್ತುಗಳು ಬೇಡ, ಆ ಹೊರಗಿನ ದೇವತಾ ಮೂರ್ತಿಗಳ ಮ್ಯಾಗನು ಅವಲಂಬಿತರಾಗುದು ಬೇಡ. ನಮ್ಮ ಮನಿ ದೇವ್ರಿ ಬೇಡ. ಈಗ ನೀನೇ ನಿನ್ ಮ್ಯಾಗ ಅವಲಂಬಿತರಾಗಲಿ, ಆತ್ಮ ನಿರ್ಭರತ. ಬಟ್ ಐ ಆಮ್ ದ ಸಪೋರ್ಟ್ ಆಫ್ ಆಲ್. ಆ ಹೊರಗಿನ ದೇವರು ಕೂಡ ಯಾರ ಮ್ಯಾಗ ಅವಲಂಬಿತ ಅದ? ಅದು ಆತ್ಮನ ಮ್ಯಾಗ ಅವಲಂಬಿತ ಅದ, ಸ್ವರೂಪದ ತುರಿಯನ ಮೇಲೆ ಅವಲಂಬಿತ ಅದ. ಅಂಟಿಲ್ ದ ಕನ್ವಿಕ್ಷನ್ ಕಮ್ಸ್, ಇದು ನಮಗೆ ಗಟ್ಟಿ ಪಕ್ಕ ಆಗ್ಬೇಕು ನೋಡ್ರಿ. ಒನ್ ಶುಡ್ ಕಂಟಿನ್ಯೂ ಟು ಡಿಪೆಂಡ್ ಅಪಾನ್ ಗಾಡ್. ಅಲ್ಲಿ ಮಠ ದೇವ್ರ ಮ್ಯಾಗ ಅವಲಂಬಿತರಾಗಬೇಕು. ಹೊರಗಿನ ಉಪಾಸ್ಯ ದೇವತೆಗಳ ಮ್ಯಾಗ ಅವಲಂಬಿತರಾಗುವುದು ಎಲ್ಲಿ ಮಠ ಅಂದ್ರೆ ನಿಮ್ಮ ಆತ್ಮ ನಿರ್ಭರತೆ ಬರುವ ಮಠನು ಅವಲಂಬಿತರಾಗಿರ್ಬೇಕು. ಆಮ್ಯಾಗ ಅದನ್ನ ತೆಗೆದು ಅಲ್ಲಿ ಇದ್ದಂತ ಅವಲಂಬನೆ ತೆಗೆದು ನಮ್ಮ ಸ್ವತಂತ್ರವಾದ ಆತ್ಮನನ್ನು ಗುರುತಿಸಿಕೊಂಡು ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಬೇಕು. ಅದು ಅಲ್ಲಿಗೆ ಸಾಧನೆ ಮುಗೀತದ. ಬಟ್ ಒನ್ಸ್ ಇನ್ ದ ವೈಲ್ ಐ ಶುಡ್ ಟ್ರೈ ಟು ಕಮ್ ಔಟ್ ಆಫ್ ದಟ್ ಡಿಪೆಂಡೆನ್ಸ್. ಒಂದಿಲ್ಲ ಒಂದ್ಸಲಾನು ಈ ದೇವರ ಮ್ಯಾಗ ಅವಲಂಬಿತರಾಗುವುದನ್ನು ತಪ್ಪಿಸಿ ನಮ್ಮ ಆತ್ಮ ಸ್ವರೂಪದ ಮ್ಯಾಗ ತತ್ವಮಸಿ, ಆ ತತ್ವಮಸಿಯಲ್ಲಿ ವಾಚಾರ್ಥವನ್ನ ತ್ಯಾಗ ಮಾಡಿ ಲಕ್ಷಾರ್ಥವಾದಂತಹ ಆ ಕೂಟಸ್ಥ ಚೇತನ ಮತ್ತು ಪರಮಾತ್ಮನಲ್ಲಿ ಐಕ್ಯತೆಯನ್ನು ಗುರುತಿಸ್ಬೇಕು. ಅದು ಯಾವಾಗನು ಅದು ಹೆಂಗದ? ಸ್ವತಂತ್ರನ ಅದ, ಅದು ಆನಂದದ ಸ್ವರೂಪದ. ಅದರ್ವೈಸ್ ಒನ್ ವಿಲ್ ಬಿ ಆಲ್ವೇಸ್ ಇನ್ ಎ ಟ್ರಯಾಂಗ್ಯುಲರ್ ಫಾರ್ಮ್ಯಾಟ್. ಇದು ನಮಗ ಆಗ್ಲಿಲ್ಲ ಅಂತಂದ್ರ ನಾವು ಜೀವ ಜಗತ್ತು ಈಶ್ವರ ಖರೆ ಅನ್ನುವಂಥದ್ದು ಆ ಒಂದು ಇದ್ರಾಗಿರ್ತೀವಿ ನಾವು. ಈ ಮೂರರ ಮುಪ್ಪರಿಗೊಳಗಿರ್ತೇವೆ ನೋಡ್ರಿ. ಈ ಮೂರರ ಮುಪ್ಪರಿಗೆ ಹೋಗಿ ಎರಡು ಹೋಗಿ ಒಂದಕ್ಕಾಗ್ಬೇಕು. ಕೇವಲ ಏಕಮೇವ ಅದ್ವಿತೀಯ ಒಂದ ವಸ್ತು ಅದ, ಉಳಿದೆಲ್ಲ ಮಿಥ್ಯಾ ಅದ ಅಥವಾ ಇಲ್ಲವೇ ಇಲ್ಲ. ತೋರ್ತದ ಆದ್ರೆ ಮುಟ್ಟಾಕ್ ಹೋದ್ರ ಅದು ಇರುವುದು ಒಂದ ವಸ್ತು ಅದ. ಹಂಗ ನಮಗ ಅನುಭವ ಆಗಬೇಕು. ಅಲ್ಲಿ ಮಠ ನಿಧಿಧ್ಯಾಸನ ಮಾಡ್ರಿ ಅಂತಾರ. Out of the second obstacle, by understanding that one can stand upon one's own emotions' feet, in the Bhagavad Gita, Krishna describes that state. ಹಂಗಾರೆ ಇದು ಇಂಥ ಒಂದು ಸ್ಥಿತಿಯನ್ನು ಅಳವಡಿಸಿಕೊಂಡ ಅವ ಹೆಂಗಿರ್ತಾನ ಅಂತಂದ್ರ ಭಗವದ್ಗೀತೆಯೊಳಗೆ ಭಗವಂತನು ಈ ಮಾತನ್ನು ಹೇಳ್ತಾನಂತ. When a person gives up all the desires, ಯಾವಾಗ ಒಬ್ಬ ಮನುಷ್ಯ ಎಲ್ಲ ತನ್ನ ಆಶೆಗಳನ್ನ ತ್ಯಾಗ ಮಾಡ್ತಾನೋ, as they appear in the mind, happy in oneself alone, Arjuna, that person is said to be one of the ascertained knowledge. ಆತ್ಮನ್ಯೇವ ಆತ್ಮನಃ ತುಷ್ಟಃ ಸ್ಥಿತಪ್ರಜ್ಞ ತದೋಚ್ಯತೆ. ಸ್ಥಿತಪ್ರಜ್ಞೆ ಅನಿಸ್ಕೋತಾನಪ್ಪ ಅವ ಇಂಥ ಮನುಷ್ಯ. ಅಲ್ಲಿ ಮಠ ನಾವು ನಿಧಿಧ್ಯಾಸನ ಮಾಡ್ಬೇಕಾಗ್ಯದ. ದ ವರ್ಡ್ ಡಸಂಟ್ ಹ್ಯಾವ್ ಒರಿಜಿನೇಷನ್ ಆರ್ ಎಕ್ಸಿಸ್ಟೆನ್ಸ್. ಹಂಗ ಬಂದ ಮೇಲೆ ಗೊತ್ತಾಗ್ತದ ಜಗತ್ತಿಗೆ ಇರುವಿಕೆ ಅನ್ನುವುದಿಲ್ಲ. ಇಟ್ ಇಸ್ ಓನ್ಲಿ ಅನ್ ಅಪಿಯರೆನ್ಸ್, ತೋರ್ತದ. ಐ ಆಮ್ ದಿ ಅಧಿಷ್ಠಾನಂ ಆಫ್ ದ ವೇಕಿಂಗ್ ವರ್ಡ್. ಈ ಜಗತ್ತಿಗೆ ಅಧಿಷ್ಠಾನ ನಾನ ಅದೇನಿ. ಜಸ್ಟ್ ಆಸ್ ಐ ಆಮ್ ದ ಅಧಿಷ್ಠಾನ ಆಫ್ ದ ಡ್ರೀಮ್ ವರ್ಡ್. ಸ್ವಪ್ನ ಪ್ರಪಂಚಕ್ಕೆ ಅಧಿಷ್ಠಾನ ನಾ ಹೆಂಗದೇನೋ ಹಂಗ ಜಾಗೃತ ಪ್ರಪಂಚಕ್ಕೂ ಅಧಿಷ್ಠಾನ ನಾನ ಅದೇನಿ. With the Nidra Shakti, I support the dream world, and with the Maya Shakti, I support the waking world.
ಆ ಅಧಿಷ್ಠಾನ ಸ್ವರೂಪನಾದಂತಹ ನಾನು ಆ ನಿದ್ರಾಶಕ್ತಿಯಿಂದ ಸ್ವಪ್ನ ಪ್ರಪಂಚವನ್ನ ನೋಡ್ತಾ ಇದ್ದೇನೆ. ಹೌದು, ಅದೇ ತುರಿಯನಾದ ನಾನು ಮಾಯಾಶಕ್ತಿಯಿಂದ ಈ ಜಾಗೃತ ಪ್ರಪಂಚವನ್ನ ನೋಡ್ತಾ ಇದ್ದೇನೆ. ನಾನು ದೃಷ್ಟ ಇದ್ದೇನೆ. ಇನ್ ದಿಸ್ ಮ್ಯಾನರ್ ಆಲ್ ದ ಜೀವಾತ್ಮ ರಿಯಲಿ ನಾಟ್ ಜೀವಾತ್ಮ. ಆದ್ದರಿಂದ ಎಲ್ಲ ಜೀವಾತ್ಮರು ಏನದೇರಿ, ನಾವೆಲ್ಲ ಏನದೇವಿ, ನಾವು ಜೀವಾತ್ಮರು ಅಲ್ಲ. ಈಗ ಜೀವಾತ್ಮರಿಗೆ ನಮ್ಗೆ ಡೇಟ್ ಆಫ್ ಬರ್ತ್ ಇಲ್ಲ, ಡೇಟ್ ಆಫ್ ಡೆತ್ ಇಲ್ಲ, ನಮಗ ಹುಟ್ಟು ಸಾವು ಇಲ್ಲ ಅಂದಂಗ. ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಇಲ್ಲ ಅಂದ್ರೆ ಹುಟ್ಟು ತಾರೀಖನು ಇಲ್ಲ, ಸಾವಿನ ತಾರೀಕು ಇಲ್ಲ ಅಂದ್ರೆ ಹುಟ್ಟು ಸಾವು ಇಲ್ಲ ಅಂದಂಗಾತು. ಯಾರಿಗೆ? ಆ ಆತ್ಮನಿಗೆ. ಶರೀರಕ್ಕೆ ಅದಾವಿಲ್ಲ? ಅದಾವ. ವಿ ಹ್ಯಾವ್ ಟು ಬ್ರೇಕ್ ದ ಲಿಮಿಟಿಂಗ್ ಶಾಕಲ್ಸ್. ಇವೇನ್ ನಮ್ಗೆ ಕಟ್ಟಿ ಹಾಕ್ಯಾವಲ್ಲ ಜನನ ಮರಣಗಳ, ಇವನ್ನ ದಾಟಬೇಕು ನಾವು. ಜೀವಂತ ಇದ್ದಾಗ ದಾಟ್ಬೇಕ್ರೆ, ಜ್ಞಾನದಿಂದ ದಾಟ್ಬೇಕ್ರೆ, ದಾಟ್ರಿ ಅಂತಾರ. ದ ಜೀವಾತ್ಮ ಅನ್ಬಾರ್ನ್ ಬಟ್ ಎಟರ್ನಲ್. ಜೀವಾತ್ಮನು ಕೂಡ ಹುಟ್ಟಿಲ್ಲದಾನ, ಅವನು ಅಜ ಅದಾನ, ಅವ ಪರಮಾತ್ಮನ ಸ್ವರೂಪನ ಅದಾನ, ಇಲ್ಲೇ ಅದಾನ, ಈಗ ಅದಾನ. ಅಂಡ್ ದೇ ಆರ್ ದ ನೇಚರ್ ಆಫ್ ಕಾನ್ಸಿಯಸ್ನೆಸ್. ಎಲ್ಲ ಜೀವಾತ್ಮನ ಸ್ವರೂಪ ಹೆಂಗೈತೆ ಅಂದ್ರೆ ಕೇವಲ ಚೇತನ, ಚಿದ್ರೂಪ. ದ ಬಾಡಿ ಇಸ್ ಅಪಿಯರೆನ್ಸ್ ಕಾಲ್ಡ್ ಬೈ ಮಾಯಾ. ಈ ಶರೀರ ಆ ಹಗ್ಗದಲ್ಲಿ ತೋರಿದ ಹಾವಿನಂತೆ ಮಾಯೆಯಿಂದ ತೋರ್ತಾ ಇದೆ. ತೋರ್ಲ್ರಿ. ಓನ್ಲಿ ಇಫ್ ಯು ನೋ ದಿಸ್ ಯು ಕ್ಯಾನ್ ಬಿ ಔಟ್ ಆಫ್ ದಿಸ್ ಸಂಸಾರ. ಇಷ್ಟು ತಿಳ್ಕೊಂಡ್ರೆ ಎಲ್ಲದ ನಿಮ್ಗೆ ಸಂಸಾರ ಹೇಳ್ರಿ. ಬೈ ನೋಯಿಂಗ್ ಇನ್ ದಿಸ್ ಮ್ಯಾನರ್ ಓನ್ಲಿ ದ ಜ್ಞಾನಿ ಅವಾಯ್ಡ್ಸ್ ಸಂಸಾರ. ಹಿಂಗ ತಿಳಿಯುವುದರಿಂದ ಜ್ಞಾನಿ ಸಂಸಾರದಿಂದ ಮುಕ್ತನಾಗ್ತಾನೆ. ಹಿಂಗ ತಿಳಿಯುವುದ್ರಿಂದನೇ, ಮತ್ ಬೇರೆ ದಾರಿ ಇಲ್ಲ. Having the notion that one is born out of God or a part of God leads to samsara. ಅಂದ್ರೆ ಏನು? ನಾನು ಒಂದಿನ ಹುಟ್ಟೇನಿ, ನಾನು ಪರಮಾತ್ಮನ ಅಂಶ ಭಾವ ಆಗಲಿ, ನಾ ಹುಟ್ಟೇನನ್ನು ಭಾವ ಆಗಲಿ, ಇದೆಲ್ಲ ಅಜ್ಞಾನ, ಇದೆಲ್ಲ ಸಂಸಾರದ ನೋಡ್ರಿ. ನೋಯಿಂಗ್ ದ್ಯಾಟ್ ಒನ್ ಈಸ್ ಐಡೆಂಟಿಕಲ್ ವಿತ್ ಗಾಡ್. ನಾನು ಪರಮಾತ್ಮನೊಂದಿಗೆ ಒಂದದೇನಿ. ನನ್ನ ಸ್ವರೂಪನು ಸಚ್ಚಿದಾನಂದ ಅದ, ಪರಮಾತ್ಮನ ಸ್ವರೂಪನು ಸಚ್ಚಿದಾನಂದ ಅದ. ಲಕ್ಷಣ ಒಂದ ಅದಾವಂದ್ರೆ ವಸ್ತು ಒಂದೇ ಇರ್ಬೇಕು. ಮತ್ತು ನನಗೆ ಬೇರೆ ತೋರಾಗತೈತಿ ಅಂದ್ರೆ ಅದು ಭ್ರಮ ಇರ್ಬೇಕು. ಅಹಂ ಬ್ರಹ್ಮ ಅಸ್ಮಿ ಅಲೋನ್ ವಿಲ್ ಗೆಟ್ ಎ ಪರ್ಸನ್ ಔಟ್ ಆಫ್ ಸಂಸಾರ. ಯಾರಿಗೆ ನಾನು ಬ್ರಹ್ಮ ಅದೇನಿ ಅನ್ನುವಂತ ಜ್ಞಾನ ಈಗ ಹೇಳುವತ್ನಾಗ ಆಗೈತಿ, ನೀವೆಲ್ಲರೂ ಮುಕ್ತರ ಅದೇರಿ. ಈಗ ಹೇಳಿ ಒಂದು ತಾಸಿನ ಮ್ಯಾಗ ಆಗೋದಿಲ್ಲ ಮುಕ್ತರು. ನಾ ಎಲ್ಲಿ ಹೇಳಾಕತ್ತೀನಿ ಅದ ತಿಳಿದ್ರೆ ಈಗ ಮುಕ್ತರದೇವಿ, ನಾವೆಲ್ಲರೂ ಮುಕ್ತರು ಆತ್ಮೀಯರೇ. ಇಲ್ಲಿ ಇದ್ದವ್ರು ಅಷ್ಟ ಅಲ್ಲ, ಎಲ್ಲರೂ ಇದನ್ನ ಕೇಳದೆ ಇದ್ದವರು ಮುಕ್ತರಾದಾರ. ಅವರು ವಿಚಾರ ಮಾಡಿ ತಿಳ್ಕೋವಾಲ್ರು, ಅದು ಒಳಗೆ ರಹಸ್ಯ ಐತೆ. ಅದು ಅಂದ್ರೆ ಬಿಚ್ಚಿ ಹೇಳಿದ್ರೆ ಎಷ್ಟು ತನ ಗೌಡಪಾದರು. ಈ ಜನನ ಮರಣ ಇದ್ದಂತ ಒಂದು ಈ ಸ್ಥಿತಿಗತಿ ಒಳಗನ ಜನನ ಮರಣ ರಹಿತವಾದಂತ ಒಂದು ನಮ್ಮ ಸ್ವರೂಪದ, ಅದು ಬದಲಾವಣೆ ಆಗದೆ ಇರುವಂತ ಸ್ವರೂಪದ, ಅದನ್ನ ಗುರುತಿಸ್ರಿ, ಅದು ನೀವು ಅದಿರಿ ಅಂತಾರೋ. ವಾಚಾರ್ಥ ಲಕ್ಷಾರ್ಥ ಕೂಡಿದಾಗ ಮಿಕ್ಸ್ ಮಾಡಿ ತಿಳ್ಕೊಂಡಾಗ ಸತ್ಯಾನೃತ ಮಿಥುನೀಕರಣಂ ಎರಡು ಮಿಕ್ಸ್ ಮಾಡಿ ತಿಳ್ಕೊಂಡಾಗ ಅದ್ರದ್ದು ಇದು ಇದ್ರಾಗ ಅದ ಹಾಕಿ ನಾ ಹುಟ್ಟಾವ ನಾ ಸಾಯವ ಹಂಗ ತಿಳಿದತ್. ಆ ಎರಡು ಮಿಥ್ಯಾಭಾಗ ಸತ್ಯಭಾಗದಾಗ ಮಿಥ್ಯಾಭಾಗವನ್ನು ತೆಗೆದು ಬರೀ ಸತ್ಯಭಾಗವನ್ನು ಗುರುತಿಸ್ರಿ. ಮಿಥ್ಯಾಭಾಗ ಆರೋಪಿತ ಐತಿ, ಸತ್ಯಭಾಗ ಅನಾರೋಪಿತ ಐತಿ. ಆ ಅನಾರೋಪಿತ ತತ್ವವನ್ನು ಗುರುತಿಸ್ರಲ್ಲ. ಈಗ ಹೆಂಗ ಹೇಳಿದ್ರಲ್ಲ, ಹಿಂಗ ಗುರ್ತಿಸಿದ್ರ ಎಲ್ಲೈತಿ ಸಂಸಾರ ಹೇಳ್ರಿ. ಏನು ಕಳ್ಕಳಿ ಗೌಡಪಾದ್ರದ್ದು ಏನಾರ ತಿಳಿಯಾಗತೈತೇನು ನಮಗ? ತಿಳಿಯಾಕತ್ತದ್ರಿ. ಅಲ್ಲೇ ಅದ ನೋಡಿ, ಗುರ್ತಿಸ್ರಿ. ಆ ಮಿಥ್ಯಾ ಭಾಗವನ್ನು ತೆಗೆದು ಒಯ್ಯಿರಿ, ಸತ್ಯ ಭಾಗವನ್ನು ಗುರ್ತಿಸ್ರಿ. ನಾವೇನು ಪಡ್ಕೋಬೇಕಾಗಿಲ್ಲ, ಕಳ್ಕೋಬೇಕಾಗ್ಯದ. ಮಿಥ್ಯಾ ಭಾಗವನ್ನ ನಾನಲ್ಲ ಅಂತ ಬಿಡಬೇಕಾಗ್ಯದ ಅಷ್ಟೆ. ಅದು ಏನದ ನಮ್ಮ ಸ್ವರೂಪದಾಗಿಲ್ಲದು. ಮಿಥ್ಯಾಭಾಗ ಕಲ್ಪಿತದ, ಅದು ಭಿನ್ನಸತ್ತದಾಗ ಅದ. ಅದು ಇನ್ನ ಇದಕ್ಕಿಂತ ಹೆಚ್ಚಿಗೆ ಹೆಂಗ್ ಹೇಳ್ಬೇಕ್ರಿ? ಅವು ಹೇಳಕ್ ಬರೋದಿಲ್ಲ. ಇವತ್ತೇ ತಿಳ್ಕೊಂಡ್ರು ಇದನ್ನ ತಿಳ್ಕೊಬೇಕು, ಇನ್ನ 10 ವರ್ಷಕ್ಕೆ ಬಂದು ತಿಳ್ಕೊಂಡ್ರು ಇಷ್ಟ ತಿಳ್ಕೊಬೇಕು. ಇಷ್ಟು ತಿಳ್ಕೊಳಕ ಸಾಧನೆ ಅದ.
ಏನೀಗ ಹೇಳಕತ್ತಾರಲ್ಲ ಇದನ್ನ ತಿಳ್ಕೊಳಕನ ಇದೆಲ್ಲ ಸಾಧನೆ ಅದ. ಜಪ ಮಾಡುವುದು, ತಪ ಮಾಡುವುದು, ಯೋಗ ಮಾಡುವುದು, ಯಜ್ಞ ಮಾಡುವುದು, ಶ್ರವಣ ಮಾಡುವುದು, ಮನನ ಮಾಡುವುದು, ನಿಧಿಧ್ಯಾಸನ ಮಾಡುವುದು, ಏನೇನೇನೇನು ಮಾಡಕತ್ತೇವಲ್ಲ ಇದನ್ನ ತಿಳ್ಕೊಳಕ ಅಂತ ಕಡೆ ತಯಾರಾಗಲಿ ಅನ್ನೋದಕ್ಕ ತಯಾರಿಗೆ ಅದಾವ ಹೊರತು ಇದಕ್ಕಿಂತ ಹೆಚ್ಚಿಗೆ ಏನು ಇಲ್ರಿ, ಹೇಳೋದು ಉಳಿಲಿಲ್ಲ. ಯಾ ಪಶ್ಯತಿ ಸ ಪಶ್ಯತಿ, ಇದು ಯಾ ಮಾತು ಯಾರಿಗೆ ತಿಳಿತೈತಿ ಅವ ಪಾರು, ಯಾರು ತಿಳಿದಿಲ್ಲ ಅವ ನಪಾಸ್. My God. From the next verse onwards, Gaudapada talks about the famous example of Alata. ಮುಂದಿನ ಶ್ಲೋಕದಿಂದ ಅಲಾತ ಅಂದ್ರೆ ಕೊಳ್ಳಿಯ ಉದಾಹರಣೆಯನ್ನು ತಗೋತಾರೆ ಗೌಡಪಾದಾಚಾರ್ಯ. This discussion is from 47 to 52, 47, 48, 49, 50, 51, 52, 6 ಶ್ಲೋಕದಾಗ ಈ ಏನು ಪ್ರಕರಣದ ಹೆಡ್ಡಿಂಗ್ ಕೊಟ್ರಲ್ಲ, ಅಲಾತ ಶಾಂತಿ ಪ್ರಕರಣ. ಅಲಾತ ಅಂದ್ರೆ ಏನ್ರಿ? ಕೊಳ್ಳಿ. ಆ ಕೊಳ್ಳಿ ಉದಾಹರಣೆ ಬಗ್ಗೆ ಮಾತಾಡೋರದ. 47, 48 2 ಶ್ಲೋಕವನ್ನ ಒಮ್ಮೆ ಓದಿ ಅದರ ಅರ್ಥವನ್ನ ಹೇಳ್ತಾರೆ. ಕೊಳ್ಳಿದು ಉದಾಹರಣೆ ಏನದ ಬಂತ ನೋಡ್ರಿ. ರುಜುವಕ್ರಾದಿಕಾಭಾಸಂ ಅಲಾತ ಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ಅಸ್ಪಂದಮಾನಂ ಅಲಾತಂ ಅನಾಭಾಸಂ ಅಜಂ ಯಥಾ ಅಸ್ಪಂದಮಾನಂ ವಿಜ್ಞಾನಮಾನಾಭಾಸಂ ಅಜಂ ತಥಾ. 2 ಶ್ಲೋಕದ ಅರ್ಥ. ಹೇಗೆ ನೆಟ್ಟಗಿರುವುದು ಸ್ವಟ್ಟಗಿರುವುದು ಮುಂತಾದ ತೋರಿಕೊಳ್ಳುವುದು ಅಲಾತ ಸ್ಪಂದಿತವೋ, ಹಾಗೆಯೇ ಅರಿವಿಕೆಯು ಅರಿಯುವವನು ಎಂಬ ರೂಪದಲ್ಲಿ ತೋರಿಸಿಕೊಳ್ಳುವುದು ವಿಜ್ಞಾನದ ಸ್ಪಂದಿತವು. ಅಲಗಾಡದೇ ಇರುವ ಕೊಳ್ಳಿಯು ಹೇಗೆ ಬೇರೆ ಬೇರೆ ರೂಪದಿಂದ ತೋರಿಕೊಳ್ಳದೆ ಅಜವಾಗಿರುವುದೋ, ಹಾಗೆ ಅಲಗಾಡದೆ ಇರುವ ವಿಜ್ಞಾನವು ಬೇರೆ ಬೇರೆ ರೂಪದಿಂದ ತೋರಿಕೊಳ್ಳದೆ ಅಜವಾಗಿರುವುದು. ಇವು 2 ಶ್ಲೋಕದ ಅರ್ಥವನ್ನ ಹೇಳ್ತಾರೆ. Just as the appearance of a straight and a curved patterns is the motion of a firebrand. ಒಂದು ಕೊಳ್ಳಿ ತೋಡ್ರಿ ಕತ್ತಲ್ದಾಗ, ಉದಿನ ಕಡ್ಡಿದಾಗ್ಲಿ ಅಥವಾ ಒಂದು ಕಟ್ಗಿದ ಕೊಳ್ಳಿನ ತೋಡ್ರಿ, ಅದನ್ನ ತಿರುಗಿಸ್ರಿ, ಸೀದಾರ ತಿರುಗಿಸ್ರಿ, ರೌಂಡರ ತಿರುಗಿಸ್ರಿ, ಹೆಂಗ್ ತಿರುಗಿಸ್ತೀರಿ ನೀವು? ಫೈರ್ ಬ್ರ್ಯಾಂಡ್. So also the appearance of the perceiver and the perceived is apparent motion of consciousness. ನೀವು ತಿರುಗಿಸಿದಾಗ ನೀವೇನ್ ತಿರುಗಾಗತ್ತೀರಿ? ಕೊಳ್ಳಿ ತಿರುಗಿಸಾಗತ್ತೀರಿ. ಅಲ್ಲಿ ಏನ್ ಕಾಣ್ತೈತಿ ನಿಮಗ? ಕೊಳ್ಳಿ ತಿರುಗಾಗತ್ತೈತಿ ಅಂತ ಕಾಣಂಗಿಲ್ಲ, ಬೆಳಕ ಓಡಾಡಕತ್ತೈತಿ ಅನ್ನೋ ಕಾಣ್ತದೆ. ಇದು 1ನೇದು 47ನೇ ಶ್ಲೋಕದ ಅರ್ಥ. 2ನೇದೇನು? ಜಸ್ಟ್ ಆಸ್ ದ ಮೋಷನ್ಲೆಸ್ ಫೈರ್ ಬ್ರ್ಯಾಂಡ್ ಇಸ್ ಫ್ರೀ ಫ್ರಮ್ ಅಪಿಯರೆನ್ಸಸ್ ಇಸ್ ಅನ್ಬಾರ್ನ್, so also the motionless consciousness is free from appearance and is unborn. ಹೆಂಗ ಆ ಕೊಳ್ಳಿ ಒಳಗ ಏನು ಒಂದು ಚಲನೆ ಬಂದದ, ಆ ಚಲನೆ ಕೊಳ್ಳಿ ಒಳಗಿನ ಚಲನೆ ಆ ಬೆಳಕಿನೊಳಗ ಚಲನೆ ಕಾಣಕತ್ತೈತಲ್ಲ, ಚಲನೆ ಬೆಳಕಿನೊಳಗೈತೋ ಏನೋ ಅದು ಕೊಳ್ಳಿ ಒಳಗ ಚಲನೆ ಐತಿ ಅಂದ್ರ, ಚಲನೆ ಇರೋದು ಕೊಳ್ಳಿ ಒಳಗದ. ನಿಮಗ ಬೆಳಕಿನೊಳಗ ಚಲನೆ ತೋರಾಗತ್ತದ, ಕೊಳ್ಳಿ ಕಾಣಾಗತ್ತದ, ನಿಮಗ ಬೆಳಕು ಕಾಣಾಗತ್ತದ. ಅಲ್ಲಿ ಆ ಕಟಿಗೆ ತಿರುಗುದು ಗೊತ್ತಾಗಬಾರ್ದು, ಬೆಳಕ ಹೊಂಟೈತಿ ಅನ್ನೋ ಹಂಗ ನಮಗ ತೋರಾಗತ್ತದ. ಹಂಗ ಈ ಜಡವಾದಂತ ಶರೀರ ಇದು ಜಡ ಅದ. ಇದು ಜಡವಾದ ಶರೀರದ ಚಲಿಸ್ತಂತಂದ್ರ ಒಳಗ ಚೇತನನು ಸರಿತೈತೇನೋ, ಅಳಗಾಡ್ತೈತೇನೋ, ಸರಿತೈತೇನೋ, ಹೋಗ್ತೈತೇನೋ, ಬರ್ತೈತೇನೋ ಹಂಗ ಅನಿಸ್ತಾ ಇದೆ. ನಿಜವಾಗಿ ಅದು ಅಚಲದ. ಕಾನ್ಸಿಯಸ್ನೆಸ್ ಅರಿವು ಅನ್ನೋದು ಎಲ್ಲಿ ಚಲನೆ ಇಲ್ಲ. The word alata means a torch with a handle and flame on one end. ಅಲಾತ ಅಂತಂದ್ರೆ ಏನು ಅಂದ್ರೆ ಕೊಳ್ಳಿ. ಆ ಕೊಳ್ಳಿಗೆ ಹೆಂಗೈತಂದ್ರೆ ಒಂದ್ ಕಡೆ ಹಿಡ್ಕೊಳಕ ಕೊಳ್ಳಿ ಹಿಡ್ಕೊಳಕ ಒಂದ್ ಕಡೆ ಹ್ಯಾಂಡಲ್ ಐತಿ, ಇನ್ನೊಂದ್ ಕಡೆ ಏನದ? ಕೊಳ್ಳಿ ಅದ. ಫ್ಲೇಮ್ ಆನ್ ದ ಅದರ್ ಎಂಡ್. ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್, ಈ ಒಂದು ಉದಾಹರಣೆಯನ್ನ ನಿಮ್ಗೆ ತಿಳಿಸಿಕೊಡ್ಬೇಕು ಅಂದ್ರೆ, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಅನ್ ಇಂಟೆನ್ಸ್ ಸ್ಟಿಕ್ ಆಫ್ ಆರ್ ಎ ಫೈರ್ ಬ್ರ್ಯಾಂಡ್.
ಇನ್ಸೆನ್ಸ್ ಸ್ಟಿಕ್, ಉದಿನ ಕಡ್ಡಿ ತೋಡ್ರಿ ಅಥವಾ ಒಂದು ಕೊಳ್ಳಿ ತೋಡ್ರಿ ಕೈಯಾಗ ಅಂತ, ವಿಚ್ ಇಸ್ ಎ ಸ್ಟಿಕ್ ವಿತ್ ಎ ಫ್ಲೇಮ್ ಟಿಪ್ ಆನ್ ಒನ್ ಎಂಡ್. ಗೌಡಪಾದ ರಿವೀಲ್ಸ್ ಅದ್ವೈತಂ ಥ್ರೂ ದಿಸ್ ಎಕ್ಸಾಂಪಲ್. ಅದ್ವೈತವನ್ನ ಈ ಕೊಳ್ಳಿ ಎಕ್ಸಾಂಪಲ್ ಇಟ್ಕೊಂಡು ಉದಾಹರಣೆ ಕೊಟ್ಟು ಹೇಳಾಗತ್ತಾರ. ಲಕ್ಷ ಕೊಟ್ಟು ಕೇಳಿ. 45. ಇಮ್ಯಾಜಿನ್ ಎ ಡಾರ್ಕ್ ರೂಮ್. ಒಂದು ಕತ್ತಲುಯ ಕೋಣೆ ಅಂತ ತಿಳ್ಕೊಡ್ರಿ. ಅಮಾವಾಸ್ಯೆ ದಿವಸ ಕತ್ತಲ ರಾತ್ರಿ, ಒಂದು ಕತ್ತಲ ದಿವಸ ರಾತ್ರಿ ಒಂದು ಕತ್ತಲ ಕೋಣೆ ಒಳಗೆ ಅದೇರಿ ಅಂತ ತಿಳ್ಕೊಡ್ರಿ. ಅಂಡ್ ಯು ಆರ್ ಇನ್ ದ ರೂಮ್ ವಿತ್ ಇನ್ಸೆನ್ಸ್ ಸ್ಟಿಕ್. ಅಲ್ಲಿ ಒಂದು ಉದಿನ ಕಡ್ಡಿ ಹಚ್ಚಾರ ಅಂತ ತಿಳ್ಕೊಡ್ರಿ. ದ ಗ್ಲೋಯಿಂಗ್ ಟಿಪ್ ರಿಪ್ರೆಸೆಂಟ್ಸ್ ಬ್ರಹ್ಮನ್. ಆ ಉದಿನ ಕಡ್ಡಿದ ಏನು ಇದೈತಲ್ಲ, ಅದೇನು ಉರಿಯಾಗತೈತಲ್ಲ, ಉರಿಯುವಂತ ಉದಿನ ಕಡ್ಡಿ ಒಳಗೆ ಏನ್ ಕೆಂಡ ಕಾಣಾಗತೈತಲ್ಲ, ಬೆಳಕ ಕಾಣಾಗತೈತಲ್ಲ, ಅದಕ್ಕ ಪರಮಾತ್ಮ ಅಂತ ತಿಳ್ಕೊಡ್ರಿ. The glowing tip represents Brahman, which is one, and the surrounding darkness is the Maya Tattvam. Asutla Katla ಏನದಲ್ಲ ಅದಕ್ಕೆ ಮಾಯಾ ತತ್ವ ಅಂತ ತಿಳ್ಕೊಡ್ರಿ. Suppose you are moving the fire brand, ಅದನ್ನ ನೀವು ತಿರುಗಿಸಾಗತ್ತೀರಿ ಅಂತ ತಿಳ್ಕೊಡ್ರಿ. Even though it is one glowing tip, as it moves, different patterns will appear in the dark room depending upon the type of movement. ಆ ಕೊಳ್ಳಿ ಅಥವಾ ಉದಿನ ಕಡ್ಡಿನ ನೀವು ಹೆಂಗೆ ತಿರುಗಿಸ್ತೀರಿ ಹಂಗಂಗ ಆಕಾರ ಕಾಣ್ತಾವ. ದುಡ್ಡಿಗೆ ತಿರುಗಿಸಿದ್ರೆ ದುಡ್ಡು ಕಾಣ್ತದ, ವಕ್ರ ತಿರುಗಿಸಿದ್ರೆ ವಕ್ರ ಕಾಣ್ತದ, ಸೀದಾ ತಿರುಗಿಸಿದ್ರೆ ಸೀರಾ ಹೋತೇನಪ್ಪ ಬೆಳಕ ಅನ್ನುವಂಗ ಕಾಣ್ತದ. It moves as though different patterns will appear on the dark room depending upon the type of movement. ನೀವು ಹೆಂಗ್ ಚಲನೆ ಮಾಡ್ತೀರಿ ಹಂಗ ಅದು ಆ ಕಿಡಿ ಏನಿರ್ತದೆ ಆ ಕಿಡಿದು ಆಕಾರ ತೋರಿಸ್ತದ. ಗೌಡಪಾದ ಕಾಲ್ಸ್ ದಿಸ್ ಮೂಮೆಂಟ್ ಆಫ್ ಅಲಾತಂ ಅಲಾತ ಸ್ಪಂದನಂ. ಇದಕ್ಕೇನಂತಾರ್ರಿ? ಈ ಏನು ಒಂದು ಉದಿನ ಕಡ್ಡಿ ಐತಿ ಅದಕ್ಕೆ ಅಲಾತ ಅಂತಾರ, ಕೊಳ್ಳಿ ಅಂತಾರ. ಅದರ ಅಳಗಾಡುವುದಕ್ಕೆ ಏನಂತಾರ? ಸ್ಪಂದನ. ಅದರದ ಚಲನೆ. ಆ ಚಲನೆಗೆ ಏನಂತಾರ? ಕೊಳ್ಳಿಯ ಚಲನೆ, ಅಲಾತ ಸ್ಪಂದನ. ದ ಪ್ಯಾಟರ್ನ್ ಆರ್ ದ್ವೈತಂ. ಆ ಪ್ಯಾಟರ್ನ್ಸ್ ಏನಂದ್ರ ಅವು ಆಕೃತಿ ಏನು ಮೂಡ್ತಾವಲ್ಲ, ಅವು ಆಕೃತಿಗೆ ಏನಂತಾರ? ಅದು ದ್ವೈತ. ಬಿಕಾಸ್ ಸೆವರಲ್ ಪ್ಯಾಟರ್ನ್ಸ್ ಅಪಿಯರ್ ಅಂಡ್ ಡಿಸ್ಅಪಿಯರ್. ಅನೇಕ ಆಕಾರಗಳು ತೋರ್ತಾವ. ನೀವು ಯಾವ ಆಕಾರ ಮಾಡ್ತೀರಿ, ಕೈ ಹೆಂಗ್ ಬಳಸ್ತೀರಿ ಹಂಗ ಬೇರೆ ಬೇರೆ ಆಕಾರ ತೋರ್ತದ. ಅವು ಕಾಣ್ತಾವ ಇಲ್ದಂಗ ಅಕ್ಕಾವ, ಕಾಣ್ತಾವ ಇಲ್ದಂಗ ಅಕ್ಕಾವ. ಹೌದಲ್ರಿ? ದಸ್ ವಿ ಹ್ಯಾವ್ ಅದ್ವೈತ ಅಲಾತಂ ಅಂಡ್ ದ್ವೈತ ಅಭಾಸ. ಅಲ್ಲಿ ಏನದ? ಆ ಕೊಳ್ಳಿ ಏನದ? ಅದು ಅದ್ವೈತ ಒಂದೈತೋ ಏನೋ ಹಲವಾರು ಅದಾವ. ಕೊಳ್ಳಿ ಒಂದ ಕೊಳ್ಳಿ ಅದ. ಹಂಗಾರ ಅದ್ವೈತ ಕೊಳ್ಳಿ ಒಂದ ಅದ. ಹಂಗ ದ್ವೈತ ಆಭಾಸಗಳು ಬಹಳ ಅದಾವ. ಆಭಾಸಗಳು ಬಹಳ ಅದಾವ. ಕೊಳ್ಳಿ ಎಷ್ಟದಾವ? ಒಂದ ಕೊಳ್ಳಿ ಐತಿ. ಆಭಾಸಗಳು ಎಷ್ಟು ತೋರಾಗತ್ತಾವ? ಕೊಳ್ಳಿದು ಅನೇಕ ತೋರಾಗತ್ತಾವ. ಅಪಿಯರೆನ್ಸಸ್ ಆರ್ ಪ್ಯಾಟರ್ನ್ಸ್, ಅವು ಯಾವ್ಯಾವ ಆಕಾರ ಅವ ಕೈ ಹೆಂಗ್ ಹೊಳಸ್ತಾನ ಹಂಗ ತೋರಾಗತ್ತದ. ಅದ್ವೈತ ಅಲಾತಂ. ಇದ್ರಾಗ ಅದ್ವೈತ ಯಾವುದು ಅಂದ್ರ ಆ ಕೊಳ್ಳಿ. ದ್ವೈತ ಯಾವುದು ಅಂದ್ರ ಆಭಾಸ ಏನು ತೋರಾಗತ್ತಾವಲ್ಲ ಆಕಾರಗಳು, ಆ ಕಿಡಿಯ ಆಕಾರಗಳು ಏನು ತೋರಾಗತ್ತಾವಲ್ಲ ಅದು ದ್ವೈತ. ಅದು ಯಾಕೆ ಕಾಣಾಗತ್ತೈತಿ? ಇಟ್ ಇಸ್ ಕಾಲ್ಡ್ ಬೈ ಅಲಾತ ಸ್ಪಂದನಂ. ಅದು ಯಾಕೆ ಕಾಣಾಗತ್ತೈತಿ ಅಂದ್ರ ಆ ಕೊಳ್ಳಿನ ತಿರುಗಾಡಿಸೋದ್ರಿಂದ ನಮ್ಮ ಚೇತನ ತಿರುಗಾಗತ್ತೈತಿ ಏನೋ ಅನ್ನುವಂತ ಕಾಣಾಗತ್ತದ. ಚೇತನ ಎಷ್ಟದ ರೀ? ಒಂದ ಅದ. ಅದು ಚಲನೆ ಇಲ್ಲ ಅದಕ್ಕೆ. ಅದು ಕೊಳ್ಳಿ ಚಲಸಾಗತ್ತದ. ಕೊಳ್ಳಿ ಚಲನೆಯನ್ನ ನಾವು ಎದ್ರ ಮ್ಯಾಗ ಆರೋಪ ಮಾಡ್ತೇವೆ ಅಂದ್ರ ಆ ಒಂದು ಆಭಾಸದ ಮ್ಯಾಗ ಆಭಾಸ ತಿರುಗಾಗತ್ತದ. ನಮ್ಮ ಕೊಳ್ಳಿ ಮ್ಯಾಗ ಆರೋಪ ಮಾಡ್ತೀವಿ. ಅಲಾತಂ ಸ್ಪಂದನಂ ದ್ವೈತಂ ಫೈರ್ ಬ್ರ್ಯಾಂಡ್ ಮೋಷನ್ ಪ್ಯಾಟರ್ನ್ಸ್ ಆರ್ ಟೂ ಸೆಟ್ಸ್ ಆಫ್ ಕೀ ವರ್ಡ್ಸ್ ಹಿಯರ್. ಅಲ್ಲಿ ಆಕಾರ ತೋರಾಗತ್ತಾವಲ್ಲ ದ್ವೈತ, ಅದು ದ್ವೈತ. ಅದೇನು ಕೊಳ್ಳಿ ಐತಿ ಅದು ಒಂದೇ ಅದ, ಅದು ಅದ್ವೈತ. ಅಲಾತಂ ಈಸ್ ಕಂಪೇರ್ಡ್ ಟು ಪರಮಾತ್ಮ. ಆ ಅದ್ವೈತವಾಗಿರುವಂತದ್ದು ಏನದ? ಅಲಾತ ಕೊಳ್ಳಿ ಅದು ಪರಮಾತ್ಮ. ಮತ್ತ ಅಲ್ಲಿ ಏನು ಆಕಾರಗ್ಯಾವಲ್ಲ ಪ್ಯಾಟರ್ನ್ಸ್ ಆರ್ ಕಂಪೇರ್ಡ್ ಟು ಎಂಟೈರ್ ಕಾಸ್ಮಾಸ್. ಅದಕ್ಕೇನಂತಾರ? ಅದ್ವೈತ ಪ್ರಪಂಚ ಅಂತ ತಿಳ್ಕೊಳ್ರಿ ಅಂತ. ಮೇನ್ ಅಲಾತಮ್ ಈ ಸ್ಟೇಷನರಿ. ಅದನ್ನ ತಿರುಗಿಸೋದು ಬಿಟ್ಬಿಡ್ರಿ. ಎಲ್ಲ ಒಂದ್ ಕಡೆ ನಿಂದಿರ್ತದಲ್ಲ ಕೊಳ್ಳಿ, ಅವಾಗ ನಿಮಗ ಪ್ಯಾಟರ್ನ್ ಸಿಗ್ತಾವೇನೋ? ಇಲ್ಲ. ಆಕಾರ ಕಾಣ್ತಾವೇನು? ಕಾಣಂಗಿಲ್ಲ. ವೆನ್ ಅಲಾತಮ್ ಈಸ್ ಇನ್ ಮೋಷನ್ ದ ಪ್ಯಾಟರ್ನ್ಸ್ ಅಪಿಯರ್. ಯಾವಾಗ ಅದು ಕೊಳ್ಳಿ ತಿರುಗಾಕತ್ತದ, ತಿರುಗಿಸ್ತೀರಿ, ಅವಾಗ ನಿಮಗ ಆಕಾರಗಳು ಕಂಡು ಬರ್ತಾವ. ಸೊ ಬೈ ಅನ್ವಯ ವ್ಯತಿರೇಕ ಲಾಜಿಕ್ motion is caused by the appearance of the pattern. ಆದ್ರಿಂದ ಅನ್ವಯ ವ್ಯತಿರೇಕದ ಒಂದು ತರ್ಕದಿಂದ ಏನ್ ಮಾಡ್ಬೇಕು ಅಂದ್ರ ಆ ಕೊಳ್ಳಿಯೊಳಗೆ ಯಾವಾಗ ಚಲನ ಅದ ಅವಾಗ ದ್ವೈತ ತೋರ್ತದ.
ಆ ಕೊಳ್ಳಿಯೊಳಗೆ ಯಾವಾಗ ಚಲನೆ ಇಲ್ಲ ಅವಾಗ ಅದ್ವೈತನ ಐತದು. ಅನ್ವಯ ಅಂದ್ರೆ ಏನು? ಯತ್ ಸತ್ವೇ ಯತ್ ಸತ್ವಂ ಅದ್ವಯ ಅನ್ವಯ, ಯದಭಾವೇ ತದಾಭಾವ ವ್ಯತಿರೇಕ. ಯಾವ್ದಿದ್ರೆ ಯಾವ್ದಿರ್ತದ ಅದು ಅನ್ವಯ, ಯಾವ್ದು ಇಲ್ಲ ಅಂದ್ರೆ ಯಾವ್ದು ಇರಂಗಿಲ್ಲ ಅದು ವ್ಯತಿರೇಕ. ಮೋಷನ್ ಬಿಲಾಂಗ್ಸ್ ಟು ಅಲಾತಂ. ಆ ಚಲನೆ ಎದಕ್ ಸಂಬಂಧಪಟ್ಟದ ಅಂತಂದ್ರೆ ಅದೇನದ ಅಲ್ಲ ಕಟಿಗಿ, ಅದಕ್ಕೆ ಚಲನೆ ಸಂಬಂಧಪಟ್ಟದ. ಸೊ ಅಲಾತಂ ಇನ್ ಮೋಷನ್ ಅಲೋನ್ ಅಪಿಯರ್ಸ್ ಟು ಬಿ ಸೆವರಲ್ ಪ್ಯಾಟರ್ನ್ಸ್. ಯಾವಾಗ ಅದು ಅಲಾತ ಕೊಳ್ಳಿನ ತಿರುಗಿಸ್ತೀವಿ, ತಿರುಗಿದಾಗ ಅದು ಇರುವಂತಹ ಒಂದೇ ಪ್ರಕಾಶ ಅನೇಕ ಪ್ರಕಾಶವಾಗಿ ತೋರ್ತದ, ಆಕಾರ ಆಗಿ ತೋರ್ತದ. Gaudapada says that the consciousness in the dark room called Maya has got different violent motions. ಅದಕ್ಕೆ ಹೇಳ್ತಾರ ಗೌಡಪಾದರು, ಆ ಅರಿವು ಆ ಕತ್ತಲ ಕೋಣೆಯೊಳಗೆ ಇದ್ದಾಗ ಆ ಮಾಯೆ ಅನ್ನುವಂತ ಕತ್ತಲ ಕೋಣೆಯೊಳಗೆ ಅದಕ್ಕೆ ಸಂಬಂಧ ಆತು ಅಂದ್ರೆ ಅದರಲ್ಲಿ ಅನೇಕ ಚಲನೆಗಳು ಕಂಡು ಬರ್ತಾವು. ಮಾಯ ಇಲ್ಲಂದ್ರೆ ಚಲನೆ ಇಲ್ಲ ಇಲ್ಲ, ಮಾಯೆಯಿಂದ ಅದರಲ್ಲಿ ಚಲನೆಗಳು ಕಂಡು ಬರುತ್ತವೆ. As it were in the form of thoughts. ಹೆಂಗಂದ್ರೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಹೆಂಗ ಉದ್ಬುದ್ಧ ಆಕ್ಕವ, ಹಂಗ ಅವು ಏನಾಕ್ಕವ, ಮೋಷನ್ಸ್ ಚಲನೆಗಳು ಸ್ಟಾರ್ಟ್ ಆಗ್ತಾವ. ಇನ್ ದ ವೇಕಿಂಗ್ ಅಂಡ್ ಡ್ರೀಮ್ ಸ್ಟೇಟ್ಸ್, ಜಾಗೃತ ಮತ್ತು ಸ್ವಪ್ನ ಪ್ರಪಂಚದಲ್ಲಿ ಕಾನ್ಶಿಯಸ್ ಸೀಮ್ಸ್ ಟು ಮೂವ್. ಅರಿವು ಚಲಿಸಿದಂಗ ಆಗ್ತದೆ. ಜಾಗೃತ ಮತ್ತು ಸ್ವಪ್ನದಲ್ಲಿ ಅರಿವು ಚಲಿಸಿದಂಗ ಆಗ್ತದೆ. ಅಂಡ್ ಮಲ್ಟಿಪ್ಲೈ ಬಿಕಾಸ್ ಆಫ್ ಥಾಟ್ಸ್. ಅಲ್ಲಿ ವಿಚಾರಗಳು ಇರುವುದರಿಂದ ಆ ವಿಚಾರಗಳು ಬೇರೆ ಬೇರೆ ಆಗುವುದರಿಂದ ಅಲ್ಲಿ ಅರಿವು ಬದಲಿ ಆತೇನೋ, ಅನೇಕ ಆತೇನೋ ಅಂತ ಅನಿಸ್ತದೆ. ಲೈಕ್ ಐ ಆಮ್ ದ ಕಾನ್ಶಿಯಸ್ ಆಫ್ ವಾಲ್ ಎಟ್ಸೆಟ್ರಾ. ದಸ್ ಒನ್ ಕಾನ್ಶಿಯಸ್ ಸೀಮ್ಸ್ ಟು ಬಿಕಮ್ ಮೆನಿ. ಒಂದ್ ಅರಿವು ಏನಾಗ್ತದೆ, ಅನೇಕ ಆಗಿ ತೋರ್ತದೆ. ಎಲ್ಲಿ? ಜಾಗೃತ ಮತ್ತು ಸ್ವಪ್ನದಲ್ಲಿ. ದಸ್ ಪ್ಲೂರಲಿಟಿ ಎಕ್ಸ್ಪೀರಿಯನ್ಸ್ ಆಫ್ ಅವೈಲೇಬಲ್ ಇನ್ ವೀಕಿಂಗ್ ಸ್ಟೇಟ್ ಅಂಡ್ ದ ಡ್ರೀಮ್ ಸ್ಟೇಟ್. ಈ ದ್ವೈತ ನಮ್ಗೆ ಎಲ್ಲೆಲ್ಲಿ ಅನುಭವ ಬರ್ತದ ಅಂದ್ರೆ, ದ್ವೈತ ಪ್ರಪಂಚ ಎಲ್ಲೆಲ್ಲಿ ಅನುಭವ ಬರ್ತದ್ರಿ ಅಂದ್ರೆ ಜಾಗೃತ ಮತ್ತು ಸ್ವಪ್ನದಲ್ಲಿ ಅನುಭವಕ್ಕೆ ಬರ್ತದೆ. ಯಾವಾಗ ಮನಸ್ಸು ಕೆಲಸ ಮಾಡಕ್ ಚಾಲು ಮಾಡ್ತದೆ ಅವಾಗ ನಮಗ ದ್ವೈತ ಅನುಭವಕ್ಕೆ ಬರ್ತದೆ. ಇನ್ ದ್ಯಾಟ್ ಕಂಡೀಷನ್ ದೇರ್ ಇಸ್ ನೋ ಪ್ಲೂರಾಲಿಟಿ ಎಕ್ಸ್ಪೀರಿಯನ್ಸ್ ಅಂತಾರ ಅವ್ರು. ಏನಂತಾರ? ವೆನ್ ದ ಮೈಂಡ್ ಅಂಡ್ ದ ಥಾಟ್ಸ್ ಸಬ್ಸೈಡ್. ಯಾವಾಗ ಮನಸ್ಸು ಅಮನಸ್ಸಾಗ್ತದೆ, ಯಾವಾಗ ಮನಸ್ಸು ಸುಷುಪ್ತಿ ಅವಸ್ಥೆಗೆ ಹೋಗ್ತದೆ, ತನ್ನ ಕಾರಣವಾದ ಅವಿದ್ಯೆಯಲ್ಲಿ ಮನಸ್ಸು ಲಯ ಆಗ್ತದೆ, ಮನಸ್ಸು ಇಲ್ಲದಂಗ ಆಗ್ತದೆ ತಾತ್ಪೂರ್ತಿಕವಾಗಿ, ಅವಾಗ ಏನಾಗ್ತದೆ, ಯಾವ ಸ್ಪಂದನೆಗಳು ಇರಂಗಿಲ್ಲ, ಅಲಾತಗಳು ಇರೋದಿಲ್ಲ. ಅವಾಗ ಏನಾಗ್ತದೆ, ಕೇವಲ ಅರಿವಿನ ಅನುಭವ ನಮಗಾಗ್ತದೆ. ಕಾನ್ಶಿಯಸ್ ಅಲೋನ್ ಇಸ್ ಪ್ರೆಸೆಂಟ್ ವಿತೌಟ್ ಎನಿ ಚೇಂಜ್ ಆಫ್ ಥಾಟ್ ಆರ್ ಮೋಷನ್. ಅಲ್ಲಿ ಯಾವ ಚಲನೆಯೂ ಇಲ್ಲ, ಯಾಕಲ್ಲಿ ಮನಸ್ಸೇ ಇಲ್ಲ. ಇನ್ ದ್ಯಾಟ್ ಕಂಡೀಷನ್ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ದೇರ್ ಇಸ್ ನೋ ದ್ವೈತಂ ಎಕ್ಸ್ಪೀರಿಯನ್ಸ್. ಅಲ್ಲೇ ದ್ವೈತ ಅನುಭವಕ್ಕೆ ಬರುವುದಿಲ್ಲ, ಯಾಕಲ್ಲೇ ಮನಸ್ಸಿಲ್ಲ. ದ್ವೈತ ಮನಸ್ಸಿದ್ದಾಗ ದ್ವೈತ ಅನುಭವಕ್ಕೆ ಬರ್ತದೆ. ನಮ್ಗೆ ಅದ್ವೈತ ಅನುಭವ ಮಾಡ್ಕೋಬೇಕು ಅಂತ ಏನು ಒಬ್ಬೊಬ್ರು ಜಪ ಮಾಡ್ಬೇಕ್ರಿ, ತಪ ಮಾಡ್ಬೇಕ್ರಿ, ಧ್ಯಾನಕ್ಕೆ ಕೂಡ್ಬೇಕ್ರಿ, ಮೈ ಮರಿಬೇಕ್ರಿ ಅಂತಾರಲ್ಲ. ನೀವು ಪ್ರಯತ್ನ ಮಾಡಿ ಮೈ ಮರ್ಯಾಗತ್ತೀರಿ. ಮತ್ತೆ ಸುಷುಪ್ತಿಯೊಳಗ ಸಹಜ ಇಟ್ಟಾನಲ್ಲ ದೇವ್ರು, ಮತ್ತ ಅದು ಒಂದು ಧ್ಯಾನನ ಅಲ್ಲ. ಅದೇನ್ ಧ್ಯಾನಕ್ಕೆ ಕಮ್ಮಿ ಇದೆ? ನಿಮ್ ಸುಷುಪ್ತಿ ಅವಸ್ಥೆ, ನಿಮ್ ಸುಷುಪ್ತಿ ಅವಸ್ಥೆ ಭಗವಂತ ಕೊಟ್ಟು ನೀವು ಪ್ರಯತ್ನದಿಂದ ಮಾಡೋದು ಸ್ವಾಭಾವಿಕವಾಗಿ ಬರ್ತದಲ್ಲ. ಮನಸ್ಸು ಇಲ್ಲದಂಗ ಆತಂದ್ರ ಆನಂದ ಆಗ್ತದೆ. ಅಷ್ಟ ಸಾಧನೆ ತಗೊಂಡ್ಬಿಟ್ಟಾರ ಅವರು. ಏನ್ ನಾವು ಧ್ಯಾನಕ್ಕೆ ಹೋಗಿ ಕುತ್ಕೊಂಡಾಗ ನಾವು ಸುಷುಪ್ತಿಗೆ ಹೋದಾಗ ಏನ್ ಆನಂದ ಆಗ್ತದ? ಆನಂದ ಆಗ್ತದೆ. ಅದ ಧ್ಯಾನ, ಅದ ನಮ್ಮ ಸಾಧನೆ ಅಂತ ಕುಂತ್ಬಿಟ್ಟಾರ. ಮುಂದೆ ಹೋಗೇ ಇಲ್ಲ ಅವರು ಸಾಧಕರು. ಅದಕ್ಕಿಂತ ಕಡಿಮೆ ಆಗ್ತದ್ರಿ, ಹಾ ಸುಷುಪ್ತಿಗಿಂತ ಕಡಿಮೆ ಆಗ್ತದ ಧ್ಯಾನ ಕೂತದ್ರಿ. ಇನ್ನ ಕಡಿಮೆನ ಅನ್ರಿ. ಅಂದ್ರೆ ಇಷ್ಟೆಲ್ಲಾ ಪ್ರಯತ್ನ ಮಾಡಕತ್ತಿರಲ್ಲ ನೀವು, ಧ್ಯಾನಕ್ಕೆ ಹೋಗಿ ಧ್ಯಾನ ಮಾಡ್ಕೊಂಡು ಕುಂಡ್ರುದು ಬ್ಯಾಡ ಅಂತ ಹೇಳಂಗಿಲ್ಲ. ಧ್ಯಾನದ ಲಿಮಿಟೇಷನ್ ತಿಳ್ಕೊಡ್ರಿ ಅಂತಾರ ಅವ್ರು. ಧ್ಯಾನವನ್ನ ದಾಟಿ ಹೋಗ್ಬೇಕಾಗ್ಯದ ನಾವ್, ಇನ್ನ ಅಲ್ಲಿಗೆ ನಿಂದ್ರಂಗಿಲ್ಲ ನಮ್ಮ ಸಾಧನೆ. ಕಾನ್ಶಿಯಸ್ ಏನಂತಾರೆ ಇಲ್ಲಿ? ದ್ವೈತ ಅನುಭವ. ಅಂಡ್ ದ ಕಾನ್ಶಿಯಸ್ನೆಸ್ ಅಂಡ್ ದ ರೆಸ್ಟ್ ಈಸ್ ಅದ್ವೈತಂ. ಇನ್ ದ ವೇಕಿಂಗ್ ಅಂಡ್ ದ ಡ್ರೀಮ್ ಸ್ಟೇಟ್ ಕಾನ್ಶಿಯಸ್ನೆಸ್ ಈಸ್ ಇನ್ ಮೋಷನ್. ಮನಸ್ಸು ಯಾವಾಗ ಅದ ಅಲ್ಲಿ ಅರಿವು ಚಲನೆ ಒಳಗೆ ಒಳಪಟ್ಟೈತಿ ಏನೋ ಅನ್ನೋಂಗಾಗ್ಯದ. ಅವಾಗ ದ್ವೈತ ಪ್ರಪಂಚ ಅನುಭವಕ್ಕೆ ಬರ್ತದ. ಅದು ಸತ್ಯ ಇಲ್ಲ, ಅದು ಮಿಥ್ಯಾ ಅದ. ದಿಸ್ ಈಸ್ ದಿ
ಅನ್ವಯ ವ್ಯತಿರೇಕ ಲಾಜಿಕ್, ಇದು ಅನ್ವಯ ವ್ಯತಿರೇಕ ಲಾಜಿಕ್ ಅಂತಾರೆ, ತರ್ಕ ಅಂತಾರೆ. ಇನ್ ದ 47th verse ಅನ್ವಯ ಇಸ್ ಗಿವನ್, ಇನ್ ದ 48th verse ವ್ಯತಿರೇಕ ಇಸ್ ಗಿವನ್. 47ನೇ ಶ್ಲೋಕದಲ್ಲಿ ಅನ್ವಯ ಕೊಟ್ಟಾರ, ಯಾವ್ದಿದ್ರೆ ಯಾವ್ದು ಇರ್ತದ ಅದು ಕೊಟ್ಟಾರ. 48ನೇ ಶ್ಲೋಕದಾಗ ಯಾವ್ದು ಇಲ್ಲ ಅಂದ್ರೆ ಯಾವ್ದು ಇರೋದಿಲ್ಲ ಅದನ್ನ ಕೊಟ್ಟಾರ. ಹಂಗ 47ನೇ ಶ್ಲೋಕ ಏನ್ ಹೇಳ್ತೈತಿ ಅಂದ್ರೆ, ದ ಅನ್ವಯ ಆಫ್ ದ 47th ಶ್ಲೋಕ ಈಸ್ ಆಸ್ ಫಾಲೋಸ್. The appearance of straight and curved patterns is due to the motion of the firebrand. ಆ ಫೈರ್ ಬ್ರ್ಯಾಂಡ್ ಕೊಳ್ಳಿ ಇದಲ್ಲ, ಕೊಳ್ಳಿನ ಹೆಂಗ್ ತಿರುಗಿಸ್ತೀರಿ ಹಂಗ ಆಕಾರಗಳು ಮೂಡಾಕತ್ತಾರ. ಅವು ಆಕಾರಗಳು ಯಾಕೆ ಕಾಣಕತ್ತಾವ ಅಂದ್ರೆ ನೀವು ಕೊಳ್ಳಿ ತಿರುಗಿಸಾಕತ್ತೀರಿ. ಆ ಕೊಳ್ಳಿಯ ತಿರುಗುವಿಕೆಯಿಂದ ಆಕಾರ ಕಾಣಕತ್ತದ. ಒನ್ ಕಾನ್ಶಿಯಸ್ನೆಸ್ ಇಟ್ ಸೆಲ್ಫ್ ಗೆಟ್ಸ್ ಡಿವೈಡೆಡ್ ಇನ್ ಟು ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿ. ಇರುವಂತ ಒಂದೇ ಅರಿವು ಅಲ್ಲಿ ಏನಾಗೈತೆ, ಅದು ದೃಶ್ಯ ಆಗೈತಿ, ಒಂದು ದೃಕ್ ಆಗೈತಿ, ಎರಡಾಗೈತಿ ನೋಡ್ರಿ. ಇರುವಂತ ಒಂದೇ ಅರಿವು, ಅದು ದೃಕ್ ಆಗಿದ್ದು ತಾನ, ದೃಶ್ಯ ಆಗಿದ್ದು ತಾನೇ. ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಶನ್ಶಿಪ್ ಆಗಿದ್ದು ಒಂದೇ ಒಂದು ಕೊಳ್ಳಿ. ಜಸ್ಟ್ ಆಸ್ ಒನ್ ವೇಕರ್ ಗೆಟ್ಸ್ ಡಿವೈಡೆಡ್ ಇನ್ ಟು ಪರ್ಸೀವ್ಡ್ ಡ್ಯುಯಾಲಿಟಿ ಇನ್ ಡ್ರೀಮ್. ಹೆಂಗಂದ್ರೆ ಒಬ್ಬನೇ ಆದಂತಹ ಜಾಗೃತ ಅದಾನಲ್ಲ, ಜಾಗೃತದ ವಿಶ್ವ ಅದಾನಲ್ಲ, ಆ ವಿಶ್ವ ಏನದ ಒಬ್ಬನೇ ಅದ ನಮ್ಮ ಜಾಗೃತ ದೃಷ್ಟ. ಆ ಜಾಗೃತ ದೃಷ್ಟಾನ ಸ್ವಪ್ನದಾಗ ದೃಶ್ಯನೂ ಆಗ್ಯಾನ, ದೃಕ್ಕನೂ ಆಗ್ಯಾನ. ಆ ಒಂದ್ ಹೋಗಿ ಎರಡಾಗೈತಿ, ಮಾಯಾಶಕ್ತಿಯಿಂದ ಅವಿದ್ಯೆಯಿಂದ ಎರಡಾಗೈತಿ. One Atma seemingly gets divided into subject and object relationship because of the seeming motion of consciousness. ಯಾವಾಗ ಅದು ಇಲ್ಲದೆ ಇರುವಂತ ಚಲನೆ ಒಳಗ ಆತು ಅಂದ್ರ, ಆ ಮನಸ್ಸು ತಿರುಗಾಡಕತ್ತಂದ್ರ ಆಕಾರಗಳು ಹೆಂಗ ತೋರ್ತಾವ, ಹಂಗ ಜಾಗೃತ ಪ್ರಪಂಚ ಮತ್ತು ಸ್ವಪ್ನ ಪ್ರಪಂಚದಲ್ಲಿ ಮನುಷ್ಯನ ಅಲಗಾಟದಿಂದ ಆ ಅರಿವು ಅಳಗಾಡ್ತದೆ ಅನ್ನೋ, ಅದು ತಿರುಗಾಡ್ತದೇನೋ ಅನ್ನುವಂತ ಭಾವವನ್ನ ಉತ್ಪತ್ತಿ ಮಾಡಾಕತ್ತದ. ಇಟ್ ಈಸ್ ಅನ್ಬಿಲೀವೇಬಲ್. ಇದು ನಂಬಕ್ ಆಗೋದಿಲ್ಲ ನಮಗ. ಇರುವಂತದ್ದು ಒಂದು ಹೋಗಿ ಎರಡಾಗೈತಲ್ರಿ, ದೃಶ್ಯ ಆಗಿದ್ದು ಒಂದೇ ವಸ್ತು, ಅದು ನಾನೇ ಹೋಗಿ ಜಾಗೃತದ ನಾನ, ಸ್ವಪ್ನದಾಗ ದೃಶ್ಯನೂ ಆದವ ನಾನೇ, ದೃಕ್ ಆದವನು ನಾನೇ. ಯಾರು? ಜಾಗೃತದ ವಿಶ್ವ. ಮತ್ತ ಜಾಗೃತದಾಗ ದೃಶ್ಯ ದೃಕ್ ಆಗಿದ್ದು ಯಾರು? ಅದೇ ಒಂದೇ ತುರಿಯ. ಆ ತುರಿಯನೇ ಜಾಗೃತದಲ್ಲಿ ದೃಕ್ ಆದವನು ಅವನೇ, ದೃಶ್ಯ ಆಗಿದ್ದು ಅವನೇ. ನೋಡ್ರಿ ಹೆಂಗದ ಇದು. ನಮಗ ಶಾಸ್ತ್ರ ಹೇಳಿದಾಗ ಇದು ಪ್ರಮಾಣ ಇದು ಹೇಳ್ತದ. ನಮಗ ಇದು ವಿಚಿತ್ರ ಅನಿಸ್ತದ. ಅರಿ ನಾನಾ ಜಗತ್ತಾಗೆ ನೀನು, ನಾನಾ ಜಗತ್ತು ನೋಡಾಗತ್ತೆ ನೀನು. ಹೌದು, ತುರಿಯನಾದಂತ ನೀನೇ ಈ ಜಗತ್ತಿಗೆ ದೃಶ್ಯನೂ ಆಗಿದಿ, ಜಗತ್ ರೂಪದಾಗ ಅದರ ನೋಡುವಂತ ದೃಕ್ಕನು ನೀನೇ ಆಗಿದಿ ಅಂತ ಹೇಳ್ತದ ಶಾಸ್ತ್ರ. ನಾವೇನ್ ತಿಳ್ಕೊಂಡಿವಿ, ಹೊರಗೆ ಜಗತ್ತು ಬ್ಯಾರೆ ಅಂತ ತಿಳ್ಕೊಂಡಿ. ನೀವ ಸೃಷ್ಟಿ ಮಾಡಿರೋದನ್ನ. ತುರಿಯನಾದಂತ ನೀವು, ಜಾಗೃತ ವಿಶ್ವ ಅಲ್ಲ ನೀವು. ತುರಿಯನ್ ಮಾಡ್ಯಾನ ಸೃಷ್ಟಿ. ನೀವ ಸೃಷ್ಟಿ ಮಾಡಿರಿ ಮಾಯೆಯಿಂದ. ಇಟ್ ಇಸ್ ಅನ್ಬಿಲೀವೇಬಲ್. ನಂಬಕ್ ಆಗೋದಿಲ್ಲ. ಹೌದು, ನಂಬಕ್ ಆಗೋದಿಲ್ಲ. ಪ್ರಮಾಣ ಐತಿ, ನಂಬಬೇಕು. Quantum mechanics states that all the objects in the world are not solidly tangible substances, but only intangible energy in motion. ಕ್ವಾಂಟಮ್ ಫಿಸಿಕ್ಸ್ ದವ್ರು ನಿರ್ಣಯ ಮಾಡಲ್ಲ ವಿಜ್ಞಾನಿಗಳು 21ನೇ ಶತಮಾನದಾಗ. ಏನಂತ? ಜಗತ್ತಿನಲ್ಲಿ ಇದ್ದಂತ ವಸ್ತುಗಳು ಅವು ಯಾವುವು ನಮಗ ಸ್ಥೂಲವಾದ ವಸ್ತುಗಳು ಅಲ್ಲ. ಅವನು ಮುಟ್ಟಾಕ ಬರಾಕತೈತಿ ಅಂದ್ರ ಅವು ಮುಟ್ಟಾಕ ಬೇರೆ ವಸ್ತುಗಳು ಅದಾವಂತಲ್ಲ, ನೀನ ಒಡದ ಅದು ದೃಶ್ಯ ಆಗಿ ತೋರಾಕತ್ತಿದಿ ಅಂತ ಅವು ನಿರ್ಣಯ ಮಾಡ್ಯಾವಂತ ವಿಜ್ಞಾನಿಗಳು. ಸದಾ ಇಲ್ಲಿ ಮಠ ಬಂದಾರಂತಿ, ಇನ್ನು ಮುಂದೆ ಬಂದಿಲ್ಲ ಅವ್ರು. ವೇದಾಂತ ಗೋಸ್ ಒನ್ ಸ್ಟೆಪ್ ಫರ್ದರ್. ಈ ವಿಜ್ಞಾನಿಗಳಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಯಾರ ವೇದಾಂತಿಗಳು. ಅಂಡ್ ಸೇ ದ್ಯಾಟ್ ಕಾನ್ಶಿಯಸ್ ಇನ್ ಮೋಷನ್ ಇಸ್ ದ ವರ್ಡ್ ಅಂತ ಏನ್ ಹೇಳ್ತಾರ ಅವರು. ಆ ಅರಿವು ಯಾವಾಗ ಮನಸ್ಸಿನೊಂದಿಗೆ ಕೂಡ್ತದ ಅವಾಗ ಜಾಗೃತ ಸ್ವಪ್ನ ಆಗಿ ತೋರಾಗತ್ತದ, ದ್ವೈತ ಆಗಿ ತೋರಾಗತ್ತದ. ಅಂಡ್ ವ್ಯತಿರೇಕ ಈಸ್ ಇನ್ 48th verse. ವ್ಯತಿರೇಕದ ಅನುಭವ ತರ್ಕದ್ದು 48ನೇ ಶ್ಲೋಕದಾಗ ಅದ. ಆ 48ನೇ ಶ್ಲೋಕದಾಗ ವ್ಯತಿರೇಕ ಹೆಂಗ್ ಹೇಳ್ತಾರ ನೋಡ್ರಿ. when the fire brand is at rest. ಈಗ ಅದನ್ನ ತಿರುಗಿಸೋದು ಬಿಡ್ರಿ, ಆ ಕೊಳ್ಳಿಯನ್ನು ತಿರುಗಿಸೋದು ಬಿಡ್ರಿ. all the patterns experienced totally disappear. ಅವು ಏನು ಆಕಾರ ತೋರ್ಯಾವಲ್ಲ, ಹೆಂಗೆ ಕೊಳ್ಳಿ ತಿರುಗಿಸಿದಾಗ ಆಕಾರ ಕಾಣಕತ್ತಾವಲ್ಲ, ಅವು ಕಾಣ್ತಾವನೀಗ ಆಕಾರ ಇಲ್ಲ. The firebrand remains the same without either being a karyam or karanam. ಈಗ ಅದು ಕಾರ್ಯನೂ ಆಗಿಲ್ಲ, ಕಾರಣನೂ ಆಗಿಲ್ಲ. ತಿರುಗಿಸಿದಾಗ ಕಾರ್ಯ ಕಾರಣ ಆಗೈತಿ, ದೃಶ್ಯ ದೃಕ್ಕು ಆಗೈತ. ತಿರುಗಿಸದೇ ಇದ್ದಾಗ ಅದು ಕಾರ್ಯನೂ ಅಲ್ಲ, ಅದು ಕಾರಣನೂ ಅಲ್ಲ.
ಅಲ್ಲಿ ಜಗತ್ತ ಇಲ್ರಿ, ಅದು ಒಂದ ಅದ. ಸುಷುಪ್ತಿಯೊಳಗೆಲ್ಲ ಅದ ಜಗತ್ತ ಇಲ್ಲ, ಕಾರಣನೂ ಅಲ್ಲ ಕಾರ್ಯನೂ ಅಲ್ಲ. ಸಿಮಿಲರ್ಲಿ ಇನ್ ಡೀಪ್ ಸ್ಲೀಪ್ ಸ್ಟೇಟ್ ದ ವರ್ಲ್ಡ್ ಡಿಸಪಿಯರ್ಸ್. ಜಾಗೃತ ಪ್ರಪಂಚ ಸ್ವಪ್ನದ ಕಂಡಂತ ಜಗತ್ತು ಸುಷುಪ್ತಿಯೊಳಗಿಲ್ಲವೇ ಇಲ್ಲ. ಅಂಡ್ ಕಾನ್ಸಿಯಸ್ನೆಸ್ ಅಲೋನ್ ಈಸ್ ಪ್ರೆಸೆಂಟ್ ವಿದೌಟ್ ಎನಿ ಮೋಷನ್. ಅಲ್ಲಿ ಕೇವಲ ಅರಿವದ, ಅಲ್ಲಿ ಯಾವುದು ಚಲನೆ ಇಲ್ಲ, ಮನಸ್ಸ ಇಲ್ಲ. ಯಾಕಿಲ್ಲ? ಮನಸ್ಸಿಲ್ಲ. The sleeping person cannot say in sleep state other people who are awake are experiencing the world, because in sleep he cannot know that others are even present. ನೀವು ಸುಷುಪ್ತಿ ಅವಸ್ಥೆಗೆ ಹೋದಾಗ ನಿಮ್ಮ ಬಾಜು ಮನ್ಕೊಂಡವ್ರು ಅದಾರ ಅಂತ ನಿಮ್ಗೆ ಅನುಭವ ಆಕತ್ತೇನು? ಬೇರೆ ಜಗತ್ತ ಬೇಡ, ಬಾಜು ಮನ್ಕೊಂಡವ್ರು ಅದಾರ ಅನ್ನೋದನ್ನ ಗೊತ್ತೈತೆ ನಮಗ. ಹೋಗಲೇ ನಿಮ್ಮ ಶರೀರದ ಅನುಭವ ನಿಮ್ಗೆ ಐತಿ ಅನ್ನೋದು ಕೇಳಾಗತ್ತಾರ ಗೌಡಪಾದರು. ಸುಷುಪ್ತಿ ಅವಸ್ಥೆ ಹೋದಾಗ ನಿಮ್ಮ ಶರೀರದ ಅನುಭವ ನಿಮ್ಗೆ ಐತೇನು? ಇಲ್ಲ. ನಿಮ್ಮ ಬಾಜು ಶರೀರದ ಅನುಭವ ಐತೇನು? ಇಲ್ಲ. ನಿಮ್ಮ ಜಗತ್ತು ಐತೇನು? ಅದು ಇಲ್ಲ. ನೀವು ಸುಷುಪ್ತೋ ಜಗತ್ ಇಲ್ಲ ಇಲ್ರಿ. ಜಗತ್ತಲ್ಲೋ ನಿನ್ನ ಶರೀರ ಇಲ್ಲ. ಹೌದು. ಅಲ್ಲ ನೀವು ಕಣ್ಣು ಮುಚ್ಚಿದಾಗ ಇಲ್ರಿ ಮೊದಲ. ಅದು ಕಣ್ಣು ಮುಚ್ಚಿದ ಕೈ ಹಿಂಗ್ ಹಚ್ಚಿರ ಹತ್ತತ್ ಬಿಡ್ರಿ, ಮತ್ತ ಅದನ್ಯಾಕೆ ಹೇಳ್ತೀರಿ? ಈಗ ಸುಷುಪ್ತಿ ಒಳಗ ಐತೇನಿಲ್ಲ ಶರೀರ ಜಗತ್ತು ಐತೇನು ವಿಚಾರ ಮಾಡಾಕತ್ಯಾರ. ಕಣ್ಣು ಮುಚ್ಚಿರಿ ಇಲ್ಲ ಅನ್ನೋದು ಮತ್ತ ಅದು ನಮ್ಮಷ್ಟಕ್ಕೆ ನಾವ ಏನೋ ಮಾಡ್ಕೊಂಡಂಗ ಆಕೈತಿ, ಮೋಸ ಮಾಡ್ಕೊಂಡಂಗ ಆಕೈತಿ. ಕಣ್ಣು ಮುಚ್ಚಿ ಕೈ ಹಿಂಗ್ ಹೊಡ್ಕೊಡ್ರಿ, ಹತ್ತತಿ ನೋಡ್ರಿ, ಹತ್ತತಿ. ಕಣ್ಣು ಮುಚ್ಚೋದು ಬ್ಯಾಡ್ರಿ, ಸುಷುಪ್ತಿ ಅವಸ್ಥೆ ವಿಚಾರ ಮಾಡ್ರಿ. ಅಲ್ಲಿ ಸ್ಪಂದನ ಇಲ್ಲ, ಎಲ್ಲಿ ಮೂವ್ಮೆಂಟ್ ಇಲ್ಲ, ಯಾವುದು ಮನಸ್ಸಿನ ಮೂವ್ಮೆಂಟ್ ಎಲ್ಲಿ ಇಲ್ಲ ಅಲ್ಲಿ ಹೋಗ್ಬೇಕು, ಅಂದಾಗ ಗೊತ್ತಾಗ್ತದೆ. ಅಲ್ಲಿ ರೂಪ ಉಳುಕೆಲ್ಲ ಅದಾವ ಏನ್ರಿ? ಶಬ್ದ ಅಲ್ಲ, ಎಚ್ಚರದೊಳಗ ಜಗತ್ತಿಲ್ಲ ಅಂತ ಕಣ್ಣು ಮುಚ್ಚಿರ ಅಂದ್ರಲ್ಲ ಅವರು. ರೂಪ ಎಲ್ಲ ಐತೆ, ರೂಪಿಲ್ಲ. ಅದ The sleeping person cannot say in his sleep that other people who are awake and are experiencing the world, because in deep sleep state he cannot know that others are even present. Even there are people experiencing the world while someone is sleeping. ನೀವು ಗಾಢನಿದ್ರೆ ಮಕ್ಕೊಂಡಾಗ ಜಗತ್ತು ಅದ ಅನ್ನುವಂತ ಅನುಭವ ಬರೋದಿಲ್ಲ. ಇಲ್ಲ, ಜಗತ್ತ ಇಲ್ಲ ಅಂತ ಶಾಸ್ತ್ರ. ಜಗತ್ತ ಇಲ್ಲ, ನಿನ್ನ ಶರೀರ ಇಲ್ಲ. ಹೋಗ್ ಮತ್ತೇನ್ ಹೇಳ್ಬೇಕು? It is because consciousness is in motion in the experiencing people's waking world. ಯಾವಾಗ ಮನಸ್ಸು ಬಂದ್ ಜಾಗೃತ ಆಗಿ ಕೂಡ್ಕೋತತಿ, ಆವಾಗ ಚಾಲು ದೃಶ್ಯ ದೃಕ್ಕು. ನಾ ಶ್ರೇಷ್ಠ, ನೀ ಕನಿಷ್ಠ, ನಾ ಶಾಣೆ, ನೀ ದಡ್ಡ. ಚಾಲು ಮನಸ್ಸು ಬಂತು, ಚಾಲು ಆತ್ ನೋಡ್ರಿ. ಕಲ್ಪ್ರಿಟ್ ಯಾರಂದ್ರೆ ಮೋಸಗಾರ ಈ ಮನಸ್ಸು ನೋಡ್ರಿ. ಈ ಮನಸ್ಸನ್ನ ಸ್ವಲ್ಪ ಹ್ಯಾಂಡಲ್ ಮಾಡಕ್ ಕಲೀರಿ ಅಂತಾರು. If all living beings are at rest in sleep, we can talk about an existing world. ಯಾವಾಗ ನಾವು ಸುಷುಪ್ತಿ ಅವಸ್ಥೆ ಹೋಗೇವಿ, ಅವಾಗ ಜಾಗೃತ ಆಗ್ಲಿ ಸ್ವಪ್ನ ಆಗ್ಲಿ ಪ್ರಪಂಚ ಐತಿ ಅನ್ನಂತ ಮಾತಾಡೋರು ಯಾರು ಇದ್ರೆ ಕರ್ಕೊಂಬರ್ರಿ ಅಂತಾರ. If all living beings are at rest in sleep, who can talk about the existing world? ಎಲ್ಲರೂ ಸುಷುಪ್ತಿ ಅವಸ್ಥೆ ಒಳಗೆ ಅದಾರಂದ್ರೆ ಜಗತ್ತಿನ ಬಗ್ಗೆ ಮಾತಾಡೋರು ಎಲ್ಲದಾರ ಕರ್ಕೊಂಬರ್ರಿ. ಅಲ್ಲ, ನಾ ಸುಷುಪ್ತಿ ಅವಸ್ಥೆಗೆ ಹೋಗುವಲ್ಲಿ ಯಾಕೆ ಬಿಡ್ರಿ. ನಾ ಇಲ್ಲ ಅಂತಂದ್ರೆ ಜಗತ್ ಇಲ್ದಂಗ ಆಕೈತಿ, ದೇಹ ಇಲ್ದಂಗ ಆಕೈತಿ. ಎಚ್ಚರಿಕೆ ಬಂದ್ಮೇಲೆ ಹೆಂಗೈತಿ ಹಂಗ ತೋರ್ತದ. The motionless consciousness is free from any appearance and it is unborn. ಆ ಅರಿವು ಅನ್ನೋದು ಏನದ, ಯಾವುದು ಮನಸ್ಸು ಇಲ್ಲದ ಅರಿವು ಏನದ, ಅದರಲ್ಲಿ ಯಾವುದು ಚಲನೆ ಇಲ್ಲ, ಅಲ್ಲಿ ದ್ವೈತ ಇಲ್ಲ, ಅಲ್ಲೇ ದ್ವೈತ ಅನ್ನೋದು ಇಲ್ಲ. ಎಲ್ಲರೂ ಹೋಗ್ಬೇಕ್ರಿ. ಒಬ್ಬವ ಸುಷುಪ್ತಿಗೆ ಹೋದ್ರಲ್ಲ ದೊಡ್ಡಣ್ಣ, ಎಲ್ಲರೂ ಸುಷುಪ್ತಿ ಕಳಿಸ್ರಿ, ಜಗತ್ ಐತ ನಾವು ಕರ್ಕೊಂಬರ್ರಿ ಅಂತಾರ. ಎಲ್ಲರನ್ನೂ ಸುಷುಪ್ತಿ ಕಳಿಸ್ರಿ, ಊಹಾ ಮಾಡ್ರಿ ಅಂತಾರ. ಒಂದು ಊಹಾ ಹೆಂಗ್ ಮಾಡ್ರಿ ಅಂತಾರ ಅವರು, ಎಲ್ಲರನ್ನೂ ಸುಷುಪ್ತಿಗೆ ಅವಸ್ಥೆ ಕಳಿಸ್ರಿ, ಜಗತ್ತಿನ ಬಗ್ಗೆ ವಾದ ವಿವಾದ ಮಾಡೋರು ಯಾರು ಅದಾರ ಕರ್ಕೊಂಬರ್ರಿ ಅಂತಾರ. ಒಬ್ಬರನ್ನ ಕಳಿಸಿ ಉಳಿದವ್ರು ಅದಾರ ಅವ್ರು ಹೇಳ್ತಾರ ಅಂತಂದಲ್ಲ, ಹಂಗಲ್ಲ. ಇನ್ನು ಮುಂದ 49ರಿಂದ 52ನೇ ಶ್ಲೋಕಗಳನ್ನ ಎಲ್ಲ ಒಮ್ಮೆಗೆ ಓದಿ ಅರ್ಥವನ್ನು ಹೇಳೋರದಾರ. ಮತ್ತ ಆ ವಿಚಾರವನ್ನು ನಾಳೆಗೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ನನ್ನ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.